ನಾವೇ ಎಲ್ಲರೂ ನಮ್ಮ ಧ್ಯಾನದಿಂದ ಆಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೊಳ್ಳೋಣ. ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡ್ತಾ ಕತೆ, ಹಾಡು, ನಮ್ಮ ಧ್ಯಾನದ ಅನುಭವ ಇವುಗಳನ್ನೆಲ್ಲ ಸಹ ಪ್ರದರ್ಶನ ಮಾಡೋಣ ಮಾಸ್ಟರ್ಸ್. ಎಲ್ರೂ ಸಹ ಈಗ ಒಬ್ಬೊಬ್ಬರಾಗಿ ನೀವು ಹ್ಯಾಂಡ್ ರೈಸ್ ಅನ್ನ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಪ್ರತಿಯೊಬ್ರು ಸಹ ಇವತ್ತು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇದು ಇಲ್ಲ ಅಂದ್ರೆ ಎಂಡಿಗೆ ಮಾತ್ರ ಇಟ್ಕೊಂಡಿದೀವಿ. ಹಂಗಾಗಿ ಇವತ್ತು ಚಾನ್ಸ್ ಸಿಕ್ಕಿದೆ ಮಾಸ್ಟರ್ಸ್. ಯಾರೂ ಸಹ ಇದನ್ನ ಉಪಯೋಗ ಮಾಡ್ಕೊಳ್ದೇ ಇರೋದು ಬೇಡ, ಎಲ್ರೂ ಸಹ ಉಪಯೋಗ ಮಾಡ್ಕೊಳ್ಳೋಣ. ಎಲ್ರೂ ಸಹ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ಕೊಂತ ಬರ್ತೀನಿ. ಎಲ್ರೂ ಸಹ ನಮ್ಮ ಅನುಭವವನ್ನ ಮತ್ತೆ ನಮ್ಮ ಕಲೆಗಳನ್ನ ಇವತ್ತು ಪ್ರದರ್ಶನ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಲಕ್ಷ್ಮಿ ಮ್ಯಾಮ್ ಹೇಳ್ದಂಗೆ ಲಾಸ್ಟ್ ಮೂಮೆಂಟ್ ಮಾಸ್ಟರ್ಸ್. 2:51 ನನಗೆ ಕರೆ ಬಂತು ಅವ್ರ ಕಡೆಯಿಂದ. ಮೇಡಮ್ ಈ ತರ ಆಗಿದೆ ನನ್ನ ಫ್ಯಾಮಿಲಿ ಇಲ್ಲಿ ಅಂತಂದೇಳಿ. ಯಾಕೆಂದ್ರೆ ಈ ವೇದಿಕೆ ಹೆಂಗೆ ಇಂಪಾರ್ಟೆಂಟು ಅವರ ಫ್ಯಾಮಿಲಿನೂ ಸಹ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು ಸಡನ್ ಆಗಿ ವಿಶೇಷ ಸಂಚಿಕೆ ಅಂತಂದೇಳಿ ಘೋಷಣೆ ಮಾಡಿದ್ವಿ. ದಯವಿಟ್ಟು ಕ್ಷಮೆ ಇರ್ಲಿ ನಿಮ್ಗೆಲ್ಲರಿಗೂ ಕೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಹಾಡುಗಳು, ಕಥೆಗಳು ಆಗಿರ್ಬೋದು, ಧ್ಯಾನದಿಂದ ಆಗಿರೋಂಥ ಅನುಭವಗಳನ್ನ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮುಕ್ತವಾಗಿ ನಾವೆಲ್ಲರೂ ಇಲ್ಲಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳೋದು ಆಗಿರ್ಬೋದು. ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಂಗೆ ರಂಗನಾಥ್ ಸರ್. ಅವ್ರಿಗೊಂದು ಕೃತಜ್ಞತೆ ಹೇಳ್ತಾ ಎಲ್ರು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್ ಅವ್ರು ಅವಕಾಶ ಕೊಡ್ತಾರೆ. ಹಾಡುಗಳು ಇವತ್ತು ಎಂಜಾಯ್ ಮಾಡೋಣ ಮಾಸ್ಟರ್ಸ್. ಯಾಕೆಂದ್ರೆ ಅವರು ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೂ ಸಹ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ಇದ್ ನೋಡಿ ಆಧ್ಯಾತ್ಮಿಕ ಅಂದ್ರೆ ನೋಡಿ ಕೊನೆ ಮೂಮೆಂಟ್ ಬಂದ್ಬಿಟ್ಟಿದೆ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನಮಗೆ ಅವಕಾಶ ಸಿಕ್ಕಿದೆ ಇವಾಗ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಎಲ್ರು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ನಿಮ್ಗೆ ಅವಕಾಶ ಇದೆ. ನಮ್ಮ ಇವರು ಯಾರಪ್ಪ ಇವರು, ಸುಜಾತಾ ಮೇಡಮ್, ಮಂಜುಳಾ ಮೇಡಮ್ ಧ್ಯಾನದಲ್ಲೇ ಮುಂದುವರಿತಾ ಇದ್ರು. ಮೇಡಮ್ ಬಂದಿಲ್ಲ ಇವತ್ತು ವಿಶೇಷ ಸಂಚಿಕೆ ಅಂದ್ರೆ ಸಡನ್ ಕ್ಯಾಪ್ ತೆಗೆದ್ಬಿಟ್ಟು ಹೊರಗೆ ಬಂದ್ರು ನಮ್ಮ ಮಂಜುಳಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಜಾತಾ ಮ್ಯಾಮ್ ಮಾತಾಡಿ ಮ್ಯಾಮ್. ಇದು ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮ್ಯಾಮ್. ಇಲ್ಲ ಕೊಟ್ಟಿದ್ದೇನೆ ಮ್ಯಾಮ್. ಎಸ್ ಮ್ಯಾಮ್. ಇದು ಒಂದೆರಡು ಇದು ಹಾಡ್ತೀನಿ. ಏನು ಒಂದು ಹಾಡು ಇದೆ. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು ಸ್ವಲ್ಪ. ನಾನ್ ಸ್ವಲ್ಪ ಏನಾದ್ರು ಎದ್ದು ಕೂತಿದ್ದೀನಿ ಈಗ. ಎದ್ದು ಕೂತಿದ್ದೀನಿ. ಮಾತಾಡಿ ಮ್ಯಾಮ್, ಮಾತಾಡಿ. ದುಂಬಿ ಒಂದು ಹಾಡಿಲ್ಲ ಆವಾಜ್ ಬರ್ತದೆ ಲಕ್ಷ್ಮಿ ಮೇಡಮ್? ಬರ್ತಾ ಇದೆ, ಬರ್ತಾ ಇದೆ. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್, ಬರ್ತಾ ಇದೆ. ಹಾ ಹಾ ಹಾ. ಆಮೇಲೆ ಒಂದು ದುಂಬಿ ಒಂದು ಹಾಡಿತು ಅಂತ ಹೇಳಿ ಅಕ್ಕನ ನಿಷ್ಠೆ ಅಂತ ಒಂದಿದೆ, ಅದನ್ನ ಸ್ವಲ್ಪ ಹೇಳ್ತೇನೆ ಮೇಡಮ್. ನಾವು ಇಲ್ಲಿ ಹೊಸಬರು ತುಂಬಾ ಜನ ಇದ್ದಾರೆ ಮೇಡಮ್. ಫಸ್ಟ್ ನಿಮ್ಮ ಧ್ಯಾನದ ಅನುಭವವನ್ನ ಸ್ವಲ್ಪ ಹಂಚ್ಕೊಳ್ಳಿ, ಆಮೇಲೆ ಹಾಡನ್ನ ಹಾಡಿದ್ರೆ ಒಳ್ಳೇದು ಅಂತ ಅನ್ಸತ್ತೆ. ಸ್ವಲ್ಪ ನಿಮ್ ಅನುಭವನ ಹಂಚ್ಕೊಳ್ಳಿ ಮೇಡಮ್. ಯಾಕೆಂದ್ರೆ ನೀವು ಸೀನಿಯರ್ ಮಾಸ್ಟರ್ ಇದ್ದೀರಾ. ಸ್ವಲ್ಪ ನಿಮ್ಮ ಅನುಭವವನ್ನ ಹಂಚ್ಕೊಂಡ್ರೆ ಇಲ್ಲಿ ಹೊಸ ಮಾಸ್ಟರ್ಸ್ ಇದ್ದಾರೆ, ಎಲ್ರಿಗೂ ಸಹ ಧ್ಯಾನದಿಂದ ಏನ್ ಉಪಯೋಗ ಇದೆ ಅನ್ನೋ ತಿಳ್ಕೋಬಹುದು. ಸ್ವಲ್ಪ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಮ್ಯಾಮ್. ಸುಜಾತಾ ಮ್ಯಾಮ್. ಓಕೆ ಮೇಡಮ್, ಓಕೆ ಮೇಡಮ್. ಎಲ್ಲಾ ಆತ್ಮ ಜೀವಿಗಳಿಗೆ ನನ್ನ ಶರಣಾರ್ಥಿಗಳು ಮೇಡಮ್. ನಾನು ಈ ಫೌಂಡೇಶನ್ಗೆ ಬಂದು 1.5 ವರ್ಷ ಮೇಲಾಯಿತು. ಆಮೇಲೆ ನನ್ನ ಅನುಭವ ಅಂದರೆ ನಾನು ತುಂಬಾ ದುಃಖದಲ್ಲಿದ್ದೆ ಮೇಡಮ್. ಮೊದಲಿಗೆ ತುಂಬಾ ದುಃಖ ಅಂದರೆ ಏನದು ದೊಡ್ಡ ಕೆರೆನ ಒಡೆದ ಹಾಗಿತ್ತು. ಅವಾಗ ನನಗ ರಂಗನಾಥ್ ಗುರುಜಿಗಳು ಹಾಗೂ ನಾಗೇಂದ್ರ ಅಪ್ಪಾಜಿಯವರು ನನ್ನನ್ನು ತುಂಬಾ ಒಂದು ಅಕ್ಕ ತಂಗಿಯರ ಹಾಗೆ, ಮಗಳ ಹಾಗೆ ನನ್ನನ್ನು ತುಂಬಾ ತುಂಬಾ ಪ್ರೀತಿಲಿಂದ ಮಾತನಾಡಿಸಿ ದುಃಖದಿಂದ ಹೊರಗೆ ತಂದರು ಮೇಡಮ್. ನನಗೆ ಅದು ಒಂದು ನಂದು ದೊಡ್ಡದು ಇದು ಗುರಿ ಅಂದ್ರೇನು, ಅತಿ ದುಃಖದಲ್ಲಿದ್ದವರನ್ನು ಸಮಾಧಾನ ಮಾಡಿ ಈ ನಗಲಿಕ್ಕೆ ತರುವಷ್ಟ ಮಟ್ಟಿಗೆ ನನ್ನನ್ನು ತಯಾರ ಮಾಡಿದ್ದಾರೆ ಗುರುಗಳು. ಆಮೇಲೆ ನನಗೆ ಶುಗರ್ ಇದು ಇತ್ತು. ಇದು ಆನಪಾನ ಸಖಿ ಧ್ಯಾನಕ್ಕೆ ಬಂದ ಮೇಲೆ ಮನಸ್ಥಿತಿ ತುಂಬಾ ಶಾಂತ ಆಗಿದ್ದೇನೆ ಮೇಡಮ್. ತುಂಬಾ ತುಂಬಾ ಶಾಂತಳಾಗಿದ್ದೇನೆ. ಎದುರಿನವರು ಎಷ್ಟು ಏನೇ ಅಂದ್ರು ನನ್ನ ಮನ್ಸಿಗೆ ಏನು ಹತ್ತಲ್ಲ ಮೇಡಮ್. ಇವಾಗ ಅಗ್ದಿ ಧೈರ್ಯ ಉತ್ತರ ಕೊಡ್ತೀನಿ. ಮೊದಲ್ ಹೇಗೆ ಸ್ವಲ್ಪ ಅತ್ತ ಸರಿ ಅಂದ್ರು ಕಣ್ಣಿನೊಳಗ್ ನೀರ್ ಬರ್ತಿತ್ತು,
ಕಣ್ಣಿನೊಳಗು ನೀರು ಬರ್ತಿತ್ತು. ಆ ಮಟ್ಟ ತುಂಬಾ ಕಮ್ಮಿ ಆಗಿದೆ. ಇನ್ನೊಂದು ಹೇಳುವುದೇನೆಂದರೆ ಈಗ ಹೇಳಿಕಂದ್ರೆ ನಾವ್ ಏನು ತಲ್ಯಾಗ ಬರಲ್ರಿ ವಿಚಾರಗಳು. ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೇನೆ ಮೇಡಮ್. ತುಂಬಾ ಆನಂದದಿಂದ ಇದ್ದೇನೆ. ಈಗ ಒಂದು ಸಣ್ಣದು 2 ವಚನ ಹೇಳ್ತೀನ್ರಿ ಮೇಡಮ್. ಹೇಳಿ ಮೇಡಮ್. ನಡೀತದಲ್ರಿ? ಹಾ ಹೇಳಿ ಮೇಡಮ್. ಹಾ, ಇದು ದುಂಬಿ ಒಂದು ಹಾಡಿತು ಅನ್ನುವ ಪುಸ್ತಕದಿಂದ ಹೀಗೆ ಮಾಡೋ ಎಣ್ಣ ಅಂದ್ರ ಅಕ್ಕನ ನಿಷ್ಠೆ ಇದು. ಹಸಿವೆ ನೀನು ನಿಲ್ಲು ನಿಲ್ಲು, ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಿಯೇ ನೀನು ನಿಲ್ಲು ನಿಲ್ಲು, ನಿದ್ರೆ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮನವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಸಚ್ಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚೆನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಒಯ್ಕುತ್ತಲಿದ್ದೇನೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ವಚನ 1-2 ಹೇಳಿ ಟೈಮ್ ಅದಲ್ರಿ ಮೇಡಮ್? ಇದೆ ಹೇಳಿ ಲಕ್ಷ್ಮಿ ಮೇಡಮ್. ಹೊಸಬರಿಗೆ ಟೈಮ್ ಕೊಡ್ತಿರೋ ಹೇಗೋ? ಹೇಳಿ ಮೇಡಮ್, ಇನ್ನೊಂದು 2 ನಿಮಿಷ ತಗೊಳ್ಳಿ, ತೊಂದ್ರೆ ಇಲ್ಲ. ಹಾ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾನಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾನಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು, ಗಾನವನ್ನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಇನ್ನೊಂದ್ ಹೇಳೆ ಮೇಡಮ್, ಮುಂದಿನವ್ರಿಗೆ ಅವಕಾಶ ಕೊಡ್ತೀರಿ ನೀವು? ಮುಂದಿನವ್ರಿಗೆ ಅವಕಾಶ ಕೊಡೋಣ ಮೇಡಮ್. ಲಾಸ್ಟ್ ಅಲ್ಲಿ ಟೈಮ್ ಇದ್ರೆ ನಿಮ್ಗೆ ಚಾನ್ಸ್ ಕೊಡ್ತೀನಿ. ಓಕೆ ಮ್ಯಾಮ್, ತುಂಬಾ ಧನ್ಯವಾದಗಳು ಮ್ಯಾಮ್. ನಿಮ್ಮ ಧ್ಯಾನದ ಅನುಭವನ ಸ್ವಲ್ಪ ಹೇಳ್ಕೊಟ್ಟಿನ, ಏಕ್ದಮ್ ಎದ್ದ ತಕ್ಷಣ ನಂಗೆ ತಲೆಯಲ್ಲಿ ಬರ್ಲಿಲ್ಲ ಮೇಡಮ್. ಥ್ಯಾಂಕ್ ಯು ಗೀತಾ ಮೇಡಮ್ ನವ್ರಿಗೆ, ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ಲಕ್ಷ್ಮಿ ಮೇಡಮ್ ನಿಮಗೂ ತುಂಬಾ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲಾ ಜ್ಞಾನಿಗಳಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಸಹ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ನಿಮ್ಮ ಅನುಭವನ ಹಂಚ್ಕೊಂಡ್ರಿ, ಮತ್ತೆ ಹಾಗೇನೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ತುಂಬಾ ಚೆನ್ನಾಗಿದೆ ನಿಮ್ ಧ್ವನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುಜಾತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮೇಡಮ್. ಮಂಜುಳಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅಡ್ಮಿಟ್ ಮಾಡ್ಕೊಳ್ಳಿ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಮೇಡಮ್ ಏನ್ ಧ್ಯಾನದ ಅನುಭವ ಹೇಳ್ಬೇಕಾ ಅಥವಾ ಹಾಡು ಹೇಳೋದು ಮೇಡಮ್? ಎರಡೂ ಹೇಳಿ ಮೇಡಮ್. ಧ್ಯಾನದ ಅನುಭವನೂ ಹೇಳಿ, ಚಿಕ್ಕದಾಗ ಒಂದು ಹಾಡನ್ನು ಹೇಳಿ. ಅನುಭವ ಜಾಸ್ತಿ ಇರ್ಲಿ, ಹಾಡ್ ಕಮ್ಮಿ ಇರ್ಲಿ. ಮೇಡಮ್ ಏನಿಲ್ಲ, ನಾನು ಧ್ಯಾನಕ್ಕೆ ಅಂದ್ರೆ ಬಂದು ಒಂದ್ 3 ತಿಂಗಳು ಅಂದ್ರೆ ಒಂದ್ 6 ತಿಂಗಳಿಂದ ಇದ್ದೀನಿ. ಬಟ್ ಇದಕ್ಕೆ ಬಂದು ಎಲ್ಲಾ ಬ್ಯಾಚಸ್ ನಾನು 3 ತಿಂಗಳಿಂದ ಅಟೆಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಧ್ಯಾನ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಧೈರ್ಯನೂ ಜಾಸ್ತಿ ಆಗಿದೆ, ಖುಷಿಯಾಗಿದ್ದೀನಿ. ಮೇಯ್ನು ಮನಸ್ಸು ತುಂಬಾ ಖುಷಿಯಾಗಿದೆ. ಹಾಗಾಗಿ ಸ್ವಲ್ಪ ನೋವುಗಳೆಲ್ಲ ಕಮ್ಮಿ ಆಗ್ತಾ ಇದ್ದಾವೆ. ಹಾಗಾಗಿ ಮೇಡಮ್ ಸಿಂಪಲ್ ಮೇಡಮ್, ನಾವು ಖುಷಿಯಾಗಿದ್ರೆ
ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಆ ಆ ಆ, ಇಲ್ಲಿ ಇಲ್ಲಿ ಇಲ್ಲಿಗೆ ಮಹಾವತಾರ್ ಬಂದ್ಮೇಲೆ ಶಿಕ್ಷಣ ಅಂದ್ರೆ ಬರೀ ಧ್ಯಾನ ಒಂದೇ ಅಲ್ಲ, ಇಲ್ಲಿ ಸಿಗ್ತಕ್ಕಂತ ಜ್ಞಾನನೂ ತಿಳ್ಕೊಂಡು ಆಮೇಲೆ ಹಂಗೆ ಮರ್ಮ ಥೆರಪಿನೂ ತಗೊಂಡೆ. ಹಂಗಾಗಿ ನಾನು ಹೋಗಿದ್ದೆ ಮಹಾವತಾರ್ ಫೌಂಡೇಶನ್ಗೆ 2 ಸರ್ತಿ ಹೋಗಿ ಅಲ್ಲಿನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹಂಗಾಗಿ ಚೆನ್ನಾಗಿದ್ದೀನಿ ಮೇಡಮ್. ಈಗ ಇನ್ನು ಯೂರಿನ್ ಥೆರಪಿ ಎಲ್ಲ ಅಳವಡಿಸ್ಕೊಬೇಕು, ಇನ್ನು ಅಳವಡಿಸ್ಕೊಂಡಿಲ್ಲ. ಹಂಗಾಗಿ ಮೇಡಮ್ ಎಷ್ಟು ನನ್ನ ಧ್ಯಾನದ ಅನುಭವ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ ಮ್ಯಾಮ್. ನೀವು ಎಷ್ಟೆಲ್ಲ ಅಳವಡಿಸ್ಕೊಂಡಿದ್ದೀರಾ ಈ ವೇದಿಕೆಗೆ ಬಂದ್ಮೇಲೆ, ಮತ್ತೆ ಅದರಿಂದ ಏನು ಉಪಯೋಗವನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ನಿಮ್ ಹಾಡನ್ನ ಪ್ರಾರಂಭ ಮಾಡ್ಬೋದು ಮ್ಯಾಮ್ ನೀವು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದರಿಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದರಿಯ ವೈಭವ ಲೀಲೆ. ಧನುಜ ಸಿಂಹಾಸಿನಿ ತ್ರಿಭುವನ ಪೋಷಿಣಿ, ಶಂಕರನ ರಾಣಿ ನೀನು ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು. ವಾಯ್ಸ್ ಏನೋ ಆಯ್ತು ಮೇಡಮ್, ನಿಮ್ದು ಬರ್ತಾ ಇಲ್ಲ ವಾಯ್ಸ್. ಇವ್ರು ಆಚೆಗೆ ಹೋಗ್ಬಿಟ್ರು ಅನ್ಸುತ್ತೆ, ನೆಟ್ ಏನೋ ಪ್ರಾಬ್ಲಮ್ ಇರ್ಬೋದು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ ಮ್ಯಾಮ್. ನಾನು ಈಗ ರೀಸೆಂಟ್ ಆಗಿ ಬಂದಿದ್ದೇನೆ ಮೇಡಮ್, 1 ತಿಂಗಳಿಂದ. ಓಕೆ. ತುಂಬಾ ಭಯ ಇತ್ತು ನನ್ಗೆ, ಆದ್ರೂ ಈಗ್ಲೂ ಇದೆ, ಬಟ್ ಇನ್ನು ಅದರಿಂದ ಹೊರ ಬರ್ಲಿಲ್ಲ. ಈಗ್ಲೂ ಇದೆ, ಅದು ಒಂದ್ ಸ್ವಲ್ಪ ಅಂಬೆಗಾಲಿಡ್ತಾ ಬರ್ತಾ ಇದ್ದೀನಿ ಮೇಡಮ್, ಅಷ್ಟೇ. ಧ್ಯಾನ ಮಾಡೋದಾಗಿಂದ ತುಂಬಾ ಖುಷಿ ಸಿಗುತ್ತೆ ನನ್ಗೆ. ಅದ್ ಮಾಡ್ಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಸುತ್ತೆ. ಈಗ ನೀವು 3/4 ಗಂಟೆ ಅಂತ ಹೇಳಿದ್ರಲ್ಲ, ಇದ್ದಿದ್ದು ಖುಷಿ ಆಗೋಯ್ತು ನನ್ಗೆ. ಯಾವಾಗ 10 ಗಂಟೆ ಇಲ್ಲ 20 ನಿಮಿಷ ಕೆಲವೊಂದ್ಸಲ ಸಿಗ್ತಾ ಇದ್ದಿದ್ದು. ಅದೇ ಟೈಮ್ಗೆ ನನ್ ಮಗ ಕಾಲ್ ಮಾಡ್ಬಿಟ್ಟ, ಅವನ ಹತ್ರ ಮಾತಾಡಿ ಮತ್ತೆ ಕೂತ್ಕೊಂಡಿದ್ದಾಯ್ತು. ಓಕೆ, ಥ್ಯಾಂಕ್ಸ್ ಮೇಡಮ್. ನಾನೊಂದು ಸಣ್ಣದು ಕೃಷ್ಣಂದು ಒಂದು ಸಾಂಗ್ ಹಾಡ್ಬೋದಾ? ಹಾಡಿ ಮೇಡಮ್, ಹಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಿಗಮೋದ್ಧಾರ ನವನಿತ ಚೋರ ಖಗಪತಿ ವಾಹನ ಜಗದೋದ್ಧಾರ. ನಿಗಮೋದ್ಧಾರ ನವನಿತ ಚೋರ ಖಗಪತಿ ವಾಹನ ಜಗದೋದ್ಧಾರ. ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ, ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ, ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ. ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ. ಕಂಸಮರ್ದನ ಕೌಸುಭ ಭರಣ, ಹಂಸವಾಹನ ಪೂಜಿತ ಚರಣ. ಕಂಸಮರ್ದನ ಕೌಸುಭ ಭರಣ, ಹಂಸವಾಹನ ಪೂಜಿತ ಚರಣ. ವರವೇಲಾಪುರ ಚನ್ನ ಪ್ರಸನ್ನ, ಪುರಂದರ
ವಿಠಲ ಸಕಲ ಗುಣ ಪೂರ್ಣ ವರವೇಲಾಪುರ ಚನ್ನ ಪ್ರಸನ್ನ ಪುರಂದರ ವಿಠಲ ಸಕಲ ಗುಣ ಪೂರ್ಣ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ನಿಗಮೋಧಾರ ನವನಿತ ಚೋರ ಖಗಪತಿ ವಾಹನ ಜಗದೋದ್ಧಾರ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ಗೋಪಾಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಉಡುಪಿಯವರೇ ಅನ್ಕೊಂಡಿದೀವಿ. ಉಡುಪಿ ಮಂಜುಳಾ ಅಂತ ಇದೆ, ಉಡುಪಿ ಕಡೆ ಮ್ಯಾಮ್ ನೀವು? ಹೌದು ಮೇಡಮ್. ಹಂಗಾಗಿನೇ ಗೋವಿಂದನ ಹಾಡು ಹೇಳಿದೀರಾ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಅನುಭವನೂ ಸಹ 1 ತಿಂಗಳಾಯ್ತು ನಾವು ಬಂದು ಅಂತ ತುಂಬಾ ಚೆನ್ನಾಗಿ ನಿಮ್ ಅನುಭವನ ಹಂಚ್ಕೊಂಡ್ರಿ. ಇದೇ ತರ ನೋಡಿ, ಇವಾಗ ನಮ್ ಮಂಜುಳಾ ಮೇಡಮ್ ಅವ್ರು 1 ತಿಂಗಳಾಯ್ತು ಬಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸಿದ್ದನ್ನ ಅವರು 2 ಸೆಕೆಂಡ್ ಅಲ್ಲಿ ಎಷ್ಟ್ ಚೆನ್ನಾಗಿ ಹಂಚ್ಕೊಂಡ್ರು. ಇದೇ ತರ ಇಲ್ಲಿ ಹೊಸ ಮಾಸ್ಟರ್ಸ್ ತುಂಬಾ ಜನ ಇದ್ದೀರಾ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ನೀವ್ ಎಷ್ಟು ದಿವಸದಿಂದ ಇದ್ದೀರಾ, ಅದರಿಂದ ಆಗಿರ್ತಕ್ಕಂತ ಅನುಭವ ಏನು ನಿಮ್ದು, 2 ಮಾತನ್ನ ಹಾಡ್ಕೊಂಡ್ರೆ ನಮ್ಗೂ ಹೊಸಬರ ಹಳಬರ ಅನ್ನೋದು ಗೊತ್ತಾಗತ್ತೆ. ಮತ್ತೆ ನೀವು ಹೊಸಬ್ರು ಎಷ್ಟ್ ಜನ ಇದ್ದೀರಾ, ಯಾವಾಗಿಂದ ಇದ್ದೀರಾ, ನಿಮ್ಗೆ ಏನ್ ಅನುಭವ ಆಯ್ತು ಅನ್ನೋದೊಂದ್ 2 ಮಾತಲ್ಲಿ ನೀವು ತಿಳಿಸಿದ್ರೆ ನಮ್ಗೂ ಖುಷಿ ಆಗತ್ತೆ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿ ಏನು ಯಾವುದೇ ಭಯ ಬೇಡ, ಎಲ್ರೂ ಸಹ ನಾವೇ ನಿಮ್ ತರನೇ ನಾವು ಬಂದಿರ್ತಕ್ಕಂಥವ್ರು. ನಾವು ಇವತ್ತು ಒಂದು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದೀವಿ ಅಂದ್ರೆ ನಿಮ್ ತರನೇ ಬಂದು ನಾವು ಸಹ ಇಲ್ಲಿ ಕೂತಿರ್ತಕ್ಕಂಥವ್ರು. ಯಾರಿಗೂ ಸಹ ಭಯ ಬೇಡ, ಎಲ್ರೂ ಸಹ ಹ್ಯಾಂಡ್ ರೈಸ್ ಮಾಡಿ 2 ಮಾತಲ್ಲಿ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಮಾಸ್ಟರ್ಸ್. ಮಂಜುಳಾ ಮ್ಯಾಮ್ ಅನುವನ್ನರ್ ಇದಾರೆ ನೋಡ್ರಿ, ಅವ್ರಿಗೆ ಕೊಡಿ. ಒಂದೇ ನಿಮಿಷ ಶ್ಯಾಮಲಾ ಅವ್ರಿಗೆ ಕೊಟ್ಬಿಟ್ಟಿದೀನಿ ಮ್ಯಾಮ್, ಅವ್ರು ಮಾತಾಡ್ಬಿಡ್ಲಿ, ಆಮೇಲೆ ಶ್ಯಾಮಲಾ ಮ್ಯಾಮ್ ಮಾತಾಡಿ. ನಮಸ್ತೆ ತುಂಬಾ ಅದ್ಭುತವಾಗಿ ಹಾಡು ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮ್ಯಾಮ್. ನಮಸ್ತೆ ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ನನಗೆ ಧ್ಯಾನಕ್ ಬಂದ್ಮೇಲೆ ಒಳ್ಳೇದಾಗಿತ್ತು, ಖುಷಿ ಆಯ್ತು. ಎಷ್ಟು ದಿವಸದಿಂದ ಇದ್ದೀರಾ ಮ್ಯಾಮ್ ನೀವು ಧ್ಯಾನದಲ್ಲಿ? ನಾನೊಂದು 5-6 ತಿಂಗಳಿಂದ ಇದ್ದೆ ಮ್ಯಾಮ್. ಏನ್ ಅನುಭವ ಆಗಿದೆ ಮ್ಯಾಮ್ 5-6 ತಿಂಗಳಿಂದ ನಿಮ್ಗೆ? ನನಗೆ ಸ್ವಲ್ಪ ಅಡ್ಡಿಲ್ಲ, ಈಗ ಮೊದ್ಲಿನ ತರ ಇಲ್ಲ, ಈಗ ಸ್ವಲ್ಪ ಚೆನ್ನಾಗಿದ್ದೆ. ಆರೋಗ್ಯನಾ ಅಥವಾ ನೀವು ನಿಮ್ಮಲ್ಲಿ ಆಗಿರ್ತಕ್ಕಂತ ಚೇಂಜಸ್? ಸ್ವಲ್ಪ ಬೇಜಾರೆಲ್ಲ ಕಡಿಮೆ ಆಗಿತ್ತು ಮೇಡಮ್. ಓಕೆ. ಮತ್ತೆ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀನಿ, ಖುಷಿ ಆಗುತ್ತೆ ಧ್ಯಾನ. ಅಂದ್ರೆ ಧ್ಯಾನ ಮಾಡೋದಂದ್ರೆ ಇಷ್ಟ? ಧ್ಯಾನ ಖುಷಿ ಆಗಿದೆ ಈಗ. ಓಕೆ ಮ್ಯಾಮ್. ಅದೇ ಮ್ಯಾಮ್, ಈ ವೇದಿಕೆ ಇರೋದೇ ಅದಕ್ಕೋಸ್ಕರ, ಎಲ್ಲರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಒಳ್ಳೆ ಎಲ್ಲರೂ ಸಹ ಖುಷಿಯಾಗಿ ಇರ್ಬೇಕು ಅನ್ನೋದೇ ಈ ವೇದಿಕೆ ಉದ್ದೇಶ. ಇದೇ ಬೇಕಾಗಿರೋದು ಎಲ್ರಿಗೂನು. ಮೊದಲಿನಕ್ಕಿಂತ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಡಿ ಮ್ಯಾಮ್. ಇದೇ ರಾಮನಾಮ ಪರಮನಾಮ ರಾಮ, ಪರಮಾತ್ಮ ಧ್ಯಾನ ಹೇ ನಾಮ. ಪರಮಾತ್ಮ ಧ್ಯಾನ ಈ ನಾಮ. ಇದೇ ರಾಮನಾಮ ಪರಮನಾಮ ರಾಮ, ಪರಮಾತ್ಮ ಧ್ಯಾನ ಈ ನಾಮ. ಚಂದ್ರಕಾಂತಿ ಮೆಚ್ಚಿದ ನಾಮ, ಜಾಂಬವಂತ ಜಪಿಸಿದ ನಾಮ, ಸುಗ್ರೀವನು ಸಾರಿದ ನಾಮ, ತಾಯಿ ಶಬರಿ ಹರಿಸಿದ ನಾಮ, ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ. ಇದೇ ರಾಮನಾಮ ಪರಮನಾಮ ರಾಮ, ಪರಮಾತ್ಮ ಧ್ಯಾನ ಈ ನಾಮ. ಪರಮಾತ್ಮ ಧ್ಯಾನ ಈ ನಾಮ.
ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮ್ಮ ಹಾಡು. ಇದೇ ತರ ಬರ್ತಾ ಇರ್ಲಿ ಮ್ಯಾಮ್. ಅನು ಮ್ಯಾಮ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನೀವು ಹ್ಯಾಂಡ್ ರೈಸ್ ಮಾಡಿಲ್ಲ. ನೀವು ಹೊಸ ಮಾಸ್ಟರ್ ಅನ್ಕೊಂಡಿದೀವಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಅನುರಾಧ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಅಲ್ಲಿ ಅನ್ಮ್ಯೂಟ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಸುಮ್ನೆ ಪ್ರೆಸ್ ಮಾಡಿ ಮ್ಯಾಮ್, ಅದು ಮೈಕ್ ಆನ್ ಆಗುತ್ತೆ. UNMUT ಅಂತ ನಿಮ್ಮ ಬಲಗಡೆ ಬಂದಿರುತ್ತೆ ನೋಡಿ, ಅದನ್ನು ಒತ್ತಿ ಮ್ಯಾಮ್. ನೀಲಿ ಕಲರ್ ಅಲ್ಲಿ ನಿಮ್ಮ ಬಲಗಡೆ ಬಂದಿರುತ್ತೆ ನೋಡಿ ಮ್ಯಾಮ್. ಇನ್ನೊಂದ್ಸತಿ ಕೊಡಿ ಮ್ಯಾಮ್. ಕೊಡ್ತಾ ಇದ್ದೀನಿ. ಕೊಟ್ಟಿದ್ದಾನೆ ನೋಡಿ ಮ್ಯಾಮ್. ಬಂದಿಲ್ವಾ? ಅದ್ರ ಮೇಲೆ ಅನ್ಮ್ಯೂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ ಮ್ಯಾಮ್. ಮಾಡಿದ್ರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದ್ಸರಿ ಕೊಟ್ಟಿದ್ದೀನಿ, ಟ್ರೈ ಮಾಡಿ ಮ್ಯಾಮ್. ಒಂದ್ಸರಿ ಮಾಡ್ಬಿಟ್ಟು ಬಿಟ್ಬಿಡಿ. ಮನೇಲಿ ಯಾರಿದ್ರೆ ತೋರ್ಸ್ಕೊಳ್ಳಿ ಮ್ಯಾಮ್. ನೀವು ಆಗ್ತಾ ಇಲ್ವಾ? ಅವ್ರಿಗೆ ಪಾಪ ಮಾತಾಡಕ್ ಇಷ್ಟ ಇದೆ, ಆದ್ರೆ ಆಗ್ತಾ ಇಲ್ಲ. ಖಂಡಿತ ಮ್ಯಾಮ್, ನೀವ್ ಮನೇಲಿ ಯಾರಿದ್ರೆ ಸ್ವಲ್ಪ ತೋರ್ಸ್ಕೊಳ್ಳಿ, ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಎಸ್, ನಮ್ಮ ನಾಗರತ್ನ ಮ್ಯಾಮ್ ಮಾತಾಡಿ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್. ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಾನು ಒಂದು ಕಗ್ಗ, ಶ್ರೀನಿವಾಸನ ಕಗ್ಗ ಅಂತ ಒಂದು ಕಗ್ಗ ಹೇಳೋಣ ಅಂತ ಇದ್ದೀನಿ. ಎಲ್ರು ಹಾಡು ಹೇಳಿದ್ದಾರೆ ಇವತ್ತು. ಹಾಡಿ ಮ್ಯಾಮ್. ಒಂದೆರಡು ಮೂರಿದೆ, ಒಂದ್ ಸಣ್ಣದಾಗ ಎರಡು ನಿಮಿಷ ಹೇಳಿ. ಹಾಡಿ. ನಮಸ್ತೆ. ಹಿರಿದಾದ ಬೆಟ್ಟವದು ನಿನಗೆ ಬಾಗುವುದುಂಟೆ, ಕರಿಯ ತೆರದಲ್ಲಿ ಅದು ಮಲೆತು ನಿಂತಿಹುದು. ಏರುತ್ತ ನೀನು ಶಿಖರವನ್ನು ತಲುಪಿದರೆ ಗಿರಿ ನಿನ್ನ ಪಾದದಡಿ ಶ್ರೀನಿವಾಸ. ಅರ್ಥ ಆಗತ್ತಲ್ಲ ಮೇಡಮ್? ಆಗತ್ತೆ ಮೇಡಮ್. ಮನ ಕ್ಷೋಭೆಯಾದಾಗ, ಕಂಬನಿಯು ಹರಿದಾಗ, ನಿನಗಿಂತ ದುಃಖಿತನ ಕಡೆಗೊಮ್ಮೆ ನೋಡು. ಮನಕಷ್ಟು ಸಾಂತ್ವನ ದೊರಕೀತು ಆಗಳಿಗೆ ಅನುವಾಗು ಎದುರಿಸಲು. ಮನೆ ಊರು ಬಟ್ಟೆ ಬರೆ ಎಲ್ಲ ಬದಲಿಸಿದೆ ನೀನು, ಮನಕ್ಕೆ ಸುಖ ನೆಮ್ಮದಿಯು ದೊರಕಿತೇನೋ. ನೀನು ಬದಲಾಗದಿರೆ ಉಳಿದಿದೆಲ್ಲವೂ ವ್ಯರ್ಥ, ಕನಸಿನ ಸಾಮ್ರಾಜ್ಯ ಶ್ರೀನಿವಾಸ. ಕಡ್ಡಿ ಗುಡ್ಡವ ಮಾಡಿ ಒದ್ದಾಟ ವೇತಕೆಲೋ, ಅಡ್ಡಿ piಡಿಸಲು ಬೇಡ ಮನದ ನೆಮ್ಮದಿಗೆ. ಒಡ್ಡು ನಿನ್ನೆಲ್ಲ ಬಲ ಜೀವನೈಶ್ವರ್ಯಕ್ಕೆ, ಜಡ್ಡುಗಟ್ಟಲು ಬೇಡ ಶ್ರೀನಿವಾಸ. ಇದಿಷ್ಟು ಕಗ್ಗ. ಅದು ಒಂದು ನೀತಿ ಅಂತ ಅನ್ಕೋತೀನಿ. ಜೊತೆಗೆ ಒಂದು ಸಣ್ಣದು, ಒಂದು ಪುಟ್ಟದು, ಒಂದೇ ಒಂದು ಲೈನ್, ಅದು ಕತೆ ಅಂತಾನು ಹೇಳ್ಬೋದು, ಒಂದು ನೀತಿ. ಏನು ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ಒಂದಿನ ಎಲ್ಲರಿಗೂ ಊಟ ಹಾಕ್ಸಕ್ಕೆ ಅಂತ ಅಂದ್ಬಿಟ್ಟು ಅನ್ನ ದಾನ ಮಾಡ್ಸಕ್ಕೆ ಅಂತ ಮಾಡಿರ್ತಾನೆ. ಅದರಲ್ಲಿ ಅವಾಗ ಆ ಊರಲ್ಲಿ ಒಂದು ದೊಡ್ಡ ಫಂಕ್ಷನ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಬರ್ಬೇಕಾದಾಗ ಯಾವನೋ ಒಬ್ಬ ತಿರುಕ ಅಥವಾ ದಾರಿ ಹೋಗ ಬರ್ತಾ ಇರ್ತಾನೆ. ಆ ದಾರಿ ಹೋಗ ಬಂದಾಗ ಅವನಿಗೇನಾದ್ರೂ ಅನ್ನ ಇರಲ್ವಾ, ಅದಕ್ಕೆ ಜಾಗ ಗೊತ್ತಿರಲ್ಲ. ಆವಾಗ ಅಲ್ಲೊಬ್ಳು ಹೂ ಮಾರೋಳು ಇರ್ತಾಳೆ. ಹೂ ಮಾರೋಳು ಪಕ್ಕ ಬಂದು ನಿಂತ್ಕೊಂಡು ಕೇಳ್ತಾನೆ ಅವನು, ಏನಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ, ಏನ್ ಮಾಡ್ಬೇಕು ಇವಾಗ, ನಾನು ಇಲ್ಲಿ 6 ಮನೇಲಿ ಹೋಗಿ ಕೇಳಲಿ ಅನ್ನನ ಅಂತ. ಅಯ್ಯೋ, ನೀನು ಇಷ್ಟೊಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಲ್ಲಿ, ಆ ಫಂಕ್ಷನ್ಗೆ ಹೋಗು, ನಿನಗೊಬ್ಬನಿಗೆ ಊಟ ಇರಲ್ವಾ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ತಾಳೆ ಹೂ ಮಾರೋಳು ಅವಳು. ಆವಾಗ ಅವನು ಆ ಭಿಕ್ಷುಕ ಹೋಗ್ಬಿಟ್ಟು ಅಲ್ಲಿ ಮುಂದೆ ಹೋಗ್ತಾನೆ. ರಾಜನ ಇದು ಊಟ ಮಾಡ್ತಿದ್ನಲ್ಲ, ಅದು ಸ್ಥಳ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅವನು ಊಟ ಮಾಡಕ್ಕೆ ರೆಡಿ ಆಗ್ತಾನೆ, ಊಟ ಮಾಡ್ತಾನೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಊಟ ಮಾಡಿ ಸ್ವಲ್ಪ ಹೊತ್ತಿಗೆನೆ ಅವನು ಸತ್ತೋಗ್ತಾನೆ. ಅದ್ರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಒಂದು ನೀತಿ ಕಥೆ ಇದೆ. ನಾನು ಮೊದಲು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೇಳ್ಬೇಕಿತ್ತು. ಈ ದಿಢೀರ್ ಅಂತ ಹೇಳ್ತಾ ಇದ್ದೀನಿ. ಇದು ಭಾಗವತ ಕಥೆನಲ್ಲಿ ಯಾರೋ ಉಪಕಥೆ ಹೇಳಿದ್ದು. ಅದು ಅವನು ಊಟ ಮಾಡಿದ ತಕ್ಷಣ ಸತ್ತೋಗ್ತಾನೆ. ಕಾರಣ ಏನು ಅಂದ್ರೆ, ಒಂದು ಹಾವು ಮೇಲ್ಗಡೆ ಹಾರ್ಕೊಂಡು ಹೋಗ್ಬೇಕಾದ್ರೆ, ಒಂದು ಗರುಡ ಹಾರ್ಕೊಂಡು ಹೋಗ್ಬೇಕಾದ್ರೆ ಹಾವನ್ನ ಅದು ಕಚ್ಕೊಂಡಿರುತ್ತೆ. ಒಂದು ಗರುಡ ಹಾವನ್ನ ಬಾಯಲ್ಲಿ ಕಚ್ಕೊಂಡು ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆ ಕೆಳಗಡೆ ಅಡಿಗೆ ಎಲ್ಲ ಮಾಡ್ಸಿರ್ತಾರಲ್ವಾ, ಆ ಅಡಿಗೆಗೆ ಹಾವು ಒಂದು ವಿಷ ತೊಟ್ಟು ಬಿಡುತ್ತೆ. ಅರ್ಥ ಆಯ್ತಲ್ವ ಮೇಡಮ್? ಅದು ಏನಂದ್ರೆ, ಒಂದು ಗರುಡ ಮೇಲೆ ಆಡ್ತಾ ಇರುತ್ತೆ, ಕೆಳಗಡೆ ರಾಜರು ಆಶ್ರಮದಲ್ಲೆಲ್ಲ ಅಡಿಗೆ ಮಾಡ್ಸಿದ್ರಲ್ಲ, ಆ ಅಡಿಗೆ ಒಳಗೆ ಒಂದು ತೊಟ್ಟು ವಿಷ ತೊಟ್ಟು ಬಿಟ್ಟಿರುತ್ತೆ.
ಆ ಅಡಿಗೆನ ಅವನು ಊಟ ಮಾಡ್ತಾನೆ. ಯಾರು ಆ ತಿರ್ಕ ಬಂದವನು ಅವನು ಮಾತ್ರ ಸಾಯ್ತಾನೆ. ಅವನು ಸತ್ತಾಗ ಏನಾಗುತ್ತೆ ಅಂತಂದ್ರೆ ಈ ಕಥೆಲಿ ನೀತಿ ಇದು ಹಾವು ಇದು ವಿಷ ಕಕ್ಕಿದ್ದು, ಗರುಡ ಅದನ್ನ ಎತ್ಕೊಂಡು ಹೋಗ್ತಾ ಇತ್ತು ಆಯ್ತಲ್ವಾ. ಊಟ ಅಡಿಗೆ ಎಲ್ಲ ಮಾಡಿಸಿದ್ದು ರಾಜ, ಮಾಡಿದವರು ಭಟ್ರು, ಊಟ ಮಾಡಿದವನು ಆ ತಿರುಕನೋ ಅಥವಾ ದಾರಿ ಹೋಕ. ಆ ದಾರಿ ಹೋಕನಿಗೆ ದಾರಿ ತೋರಿಸ್ದವಳು ಹೂ ಮಾರೋವಳು. ಈಗ ಅವನು ಸತ್ತ ಅಲ್ವಾ, ಪಾಪದ ಕರ್ಮ ಯಾರಿಗೋಗುತ್ತೆ? ಅವನು ಸತ್ತ ಊಟ ಮಾಡಿ, ಆವಾಗ ಆ ಪಾಪ ಅವನಿಗೆ ಯಾರಿಗೆ ಬರುತ್ತೆ? ಹಾವಿನ ವಿಷನ ನುಂಗಿ ಅವನು ಸತ್ತ. ಆ ಪಾಪದ ಒಂದು ಹೊರೆನ ಯಾರು ಹೊರ್ತಾರೆ? ಪಾಪ ಅವನು ಒಂದು ತುತ್ತ ಅನ್ನಕ್ಕೋಸ್ಕರ ಹೋಗಿ ಆಸೆಗೆ ಅವನು ಅಲ್ಲಿ ತಿಂದಿದ್ದು ಅವನ ತಪ್ಪ. ಗರುಡದ ಧರ್ಮ ಅದು, ಅವನು ಅದು ಆಹಾರ ತಗೊಂಡು ಹೋಗ್ತಿತ್ತು. ಗರುಡ ಆಹಾರಕ್ಕೋಸ್ಕರ ಹಾವನ್ನ ಕಚ್ಕೊಂಡು ಹೋಗ್ತಾ ಇತ್ತು. ಆ ಹಾವನ್ ತಪ್ಪ, ಹಾವು ವಿಷ ಕಕ್ತು. ಗರುಡದ ತಪ್ಪ ಅಥವಾ ವಿಷ ಅದು ಬಾಯಲ್ಲಿ ಇತ್ತು ಅದು ಕಕ್ತು, ಅದು ಅವನ್ ತಪ್ಪ. ಹಾವನ್ ತಪ್ಪ, ಅಡುಗೆ ಭಟ್ರ ತಪ್ಪ, ಅಥವಾ ರಾಜ ಅವನು ಅಲ್ಲಿ ಹೊರಗಡೆ ಅಡುಗೆ ಮಾಡಿಸಿದ್ನಲ್ಲ ಅವನ್ ತಪ್ಪ. ಕೊನೆಗೆ ಇದ್ರ ಪಾಪ ಯಾರಿಗೋಗುತ್ತೆ? ಸತ್ತಿದ್ ಮಾತ್ರ ದಾರಿ ಹೋಗ ಒಂದು ತುತ್ತು ಅನ್ನಕ್ಕೋಸ್ಕರ. ಅಂದ್ರೆ ಅವನ ಕರ್ಮದಿಂದ ಅವನು ಸತ್ತ ಅಂತ ಅಂದ್ರೆ ನನ್ನ ಒಪಿನಿಯನ್ ಮ್ಯಾಮ್, ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು. ಇದು ಎಷ್ಟು ಸತ್ಯ ಅಂತ ನನ್ಗೂ ಗೊತ್ತಿಲ್ಲ. ಆ ಒಂದು ಇದು ಮುಗಿದಿತ್ತು ಇಲ್ಲಿ, ಅವನ ಕರ್ಮದಿಂದ ಅವನ್ ಸತ್ತ ಅನ್ನೋದು ನನ್ನ ಒಪಿನಿಯನ್ನು. ಅದಕ್ಕೇನ್ ಕರೆಕ್ಟ್ ಉತ್ತರ ಅಂತ ಗೊತ್ತಿಲ್ಲ. ಅದಿದೆ. ಇನ್ನೊಂದ್ ದಿವಸ ಅದಕ್ಕೆ ಉತ್ತರ ಸಿಕ್ಕಿ ಭಾಗವತದ ಒಬ್ರು ಆಚಾರ್ಯರು ಹೇಳಿದ್ರು ಇದನ್ನ. ಅದು ಇನ್ನೂ ಚೆನ್ನಾಗಿ ಹೇಳಿದ್ರು ಅವರು ಲೇಟಾಗಿ ಟೈಮ್ ತಗೊಂಡು ಹೇಳಿದ್ರು ನಿಧಾನಕ್ಕೆ. ಅವ್ರನ್ನ ಒಂದ್ಸರಿ ಕೇಳಿ ಕರ್ಮದ ಬಗ್ಗೆ ಹೇಳ್ತೀನಿ. ಅಂದ್ರೆ ಇಲ್ಲಿ ನಿಮ್ಗೆ ಇವಾಗ ಅದಕ್ಕೆ ನಿಮ್ಗೂ ಆನ್ಸರ್ ಗೊತ್ತಿಲ್ವಾ? ಕೊನೆಗೆ ಹೂ ಮಾರೋಳ್ದು ತಪ್ಪು ಅಂತ ನಾವು ಆನ್ಸರ್ ಕೊಟ್ಟಿದ್ವಿ. ಅಂದ್ರೆ ಯಾವ ತರ ಮೇಡಮ್? ಹೂ ಮಾರೋಳ್ದು ಯಾವ ತರ ತಪ್ಪು ಬಂತು ಅಲ್ಲಿ? ಹೂ ಮಾರೋಳು ಹೇಳಿದ್ದಕ್ಕೆ ತಾನೇ ಅವನು ಅಲ್ಲಿಗೆ ಹೋದ. ಅಂದ್ರೆ ಏನು ನಾವು ತಪ್ಪು ಮಾಡಿರ್ತೀವಲ್ಲ ಅದನ್ನ ಅಪಪ್ರಚಾರ ಮಾಡ್ಕಂತ ಹೋಗ್ತಿರ್ತಾರಲ್ಲ ಇಲ್ಲಿ. ಹಾಡ್ದವ್ರು ಮಾಡಿದವ್ರ ತಪ್ಪು ಹೋಯ್ತು, ಎಲ್ಲ ಅಪಪ್ರಚಾರ ಹೇಳ್ಕಂತ ಹೋಗ್ತಾರಲ್ಲ, ಅವ್ರದ್ದು ಇಲ್ಲಿ ತಪ್ಪು ಮೇನ್ ಅಂತಂದೇಳಿ. ಇದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿತ್ತು. ಮಾಡ್ದವ್ರ ಪಾಪ ಹಾಡ್ದವ್ರ ಬಾಯಲ್ಲಿ ಅಂತ ಹೇಳ್ತಾರಲ್ಲ, ಆ ತರ ಇದು ಅಂತ ಅನ್ಕೊಂಡಿದೀನಿ. 2 ತರ ಉತ್ತರ ಸಿಕ್ಕಿದೆ, ನನಗೆ ಇನ್ನೂ ಕನ್ಫರ್ಮ್ ಆಗಿರ್ಲಿಲ್ಲ. ಅದಕ್ಕೆ ನಿಮ್ಗಳ ಹತ್ರ ಏನೇನ್ ಬರುತ್ತೆ ಅಂತ ಕೇಳಕ್ಕೆ ಅಂತ ಮಾಡಿದ್ವಿ ನಾವು. ಬೇರೆ ವೇದಿಕೆಯಲ್ಲಿ ನಾನು ಇದನ್ನ ಕೇಳಿದೀನಿ. ಮಾಡಿದವ್ರ ಪಾಪ ಹಾಡ್ದವ್ರ ಬಾಯಲ್ಲಿ ಅಂತಂದೇಳಿ ಇದು. ಅದೇ ಅವ್ರು ಯಾರೋ ಮಾಡಿದ್ದು ಪಾಪ, ಬಟ್ ಮುದುಕಿ ತೋರ್ಸೋದಿಕ್ಕೆ ಪಾಪ ಅವಳಿಗೆ ಬಂತು ಅಂತ. ನಮ್ ಲಕ್ಷ್ಮೀ ದೇವಿ ಮೇಡಮ್ಗೆ ಇದಕ್ಕೆ ಆನ್ಸರ್ ಗೊತ್ತಿರ್ಬೋದು ಅನ್ಕೋತೀನಿ. ಆಗ್ಲಿಂದ ಹ್ಯಾಂಡ್ ರೈಸ್ ಮಾಡಿ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್, ಇದಕ್ಕೆ ಆನ್ಸರ್ ಏನು ಅಂತ? ಹೌದು ಮೇಡಮ್, ಗೀತಾ ಮೇಡಮ್ ಮೇಲೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರು ಯೋಚನೆ ಮಾಡ್ತಾರೆ ಯಾರ ಮೇಲೆ ತಪ್ಪಾಕೋದು, ಅಡ್ಗೆ ಮಾಡೋದು ತಪ್ಪು, ಯಾರು ತಪ್ಪು ಅಂತ ಯೋಚನೆ ಮಾಡ್ತಿರ್ತಾರೆ. ಅವ್ರು ದೇವ್ರು ಹೇಳ್ತಾನೆ. ಈಗ ಯಾರು ಹೇಳ್ತಾರೆ ಫಸ್ಟ್ ಎಲ್ಲ ಸುಮ್ಮನೆ ಬರ್ತಾರೆ, ಬಟ್ ಮಾತಾಡ್ತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾರಿಂದ ಬರ್ತದೆ. ಎಲ್ಲ ಸೈಲೆಂಟ್ ಆಗ್ಬೇಕು. ನಾವ್ ಯಾವ ಮಾತಾಡ್ತೀವಿ ಅದು ನಮ್ಮ ತಪ್ಪಾಗುತ್ತೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾರಿ ಅಂತ ಹೇಳಿ ಯಾರು ಮಾತಾಡ್ತಾರೆ ಅವಾಗ ಕರ್ಮ ಸುತ್ತಕೊಡುತ್ತೆ ಅಂತ ಕಥೆ ಇದೆ ಮೇಡಮ್. ಓಕೆ ಮ್ಯಾಮ್, ಓಕೆ. ಅಲ್ಲಿಗೆ ನಾಗರತ್ನ ಮ್ಯಾಮ್ದ ಆನ್ಸರ್ ಕರೆಕ್ಟ್ ಅಂತ ಆಯ್ತು. ಹೂ ಮಾರಿದವಳ್ದೆ ತಪ್ಪು ಅಂತ. ಅಂದ್ರೆ ಅಪ್ಪ ಎಲ್ಲೋ ಹೋಗ್ತಿದ್ದ, ಅವ್ನು ಬದುಕೋತಿದ್ದ, ಹಸುವಿಂದ ಸಾಯ್ತಿದ್ನೇನೋ ಗೊತ್ತಿಲ್ಲ, ಊಟ ಮಾಡಿ ಸತ್ತ ಅಂತ ಒಂದ್ ಇದು ಬರುತ್ತೆ. ಬಟ್ ಇದು ಕತೆ, ಅದು ಇದು ದೇವ್ರು ಲೋಕಕ್ಕೆ ಹೋಗ್ತಾರೆ, ಯಮ ಭಟ್ರು ವಿಚಾರಿಸ್ತಾರೆ, ಅದೆಲ್ಲ ಫುಲ್ ಲಾಂಗ್ ಕತೆ ಇದೆ. ಅದು ಅಷ್ಟು ಹೇಳಕ್ಕೆ ಟೈಮ್ ಇಲ್ವಲ್ಲ, ಅದಕ್ಕೆ ನಾನು ಶಾರ್ಟ್ ಮಾಡಿ ಪಾಯಿಂಟ್ ತಂದು ಅಲ್ಲಿ ಇಟ್ಟೆ ಅಷ್ಟೇನೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಒಂದು ತಲೆನ ಓಡಿಸೋ ತರ ಕಥೆಯನ್ನ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ಓಕೆ ಮೇಡಮ್. ರಮೇಶ್ ಸರ್, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್. ಆಮೇಲೆ ಪತ್ರಿಜಿಯವ್ರಿಗೆ ಮತ್ತೆ ರಂಗನಾಥ್ ಗುರುಜಿಯವ್ರಿಗೆ ನಮಸ್ಕಾರ. ಬೆಳಿಗ್ಗೆ ಹೊತ್ತು ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ. ಇವತ್ತು ಒಂದು ಆಶ್ಚರ್ಯ ಆಯ್ತು. ಬೆಳಿಗ್ಗೆ ವಿರುತಾ ಮಾಸ್ಟರ್ ಅಂತ ಒಬ್ರು ರಂಗನಾಥ್ ಗುರುಜಿ ಅವರು ಹೇಳಿದ್ರು, ನಿಮ್ಮ ಅಭಿಪ್ರಾಯ ಧ್ಯಾನದ ಬಗ್ಗೆ ಏನಿದೆ ಅಂತ ಹೇಳಿ ಅಂತ. 1 hour ಮೇಡಮ್. ಅವರು ಚಿಕ್ಕ ಹುಡುಗಿ, ಇನ್ನು ಏನೊಂದು 21 ವರ್ಷ ಇರ್ಬೇಕು, 22 ವರ್ಷ ಇರ್ಬೇಕು. ಒಬ್ರು ಹುಡುಗಿ 1 hour ನಾನ್ ಸ್ಟಾಪ್ ಅವರು PBDG ಅಂದ್ರೆ ಪಿರಮಿಡ್ ಇದ್ರದ್ದು ಧ್ಯಾನ ಮಾಡ್ತಾರಂತೆ. ರಾತ್ರಿ 2 ಗಂಟೆ ಕೂತ್ಕೊಂಡ್ರೆ 3 hour ಧ್ಯಾನ. ಆ ಹುಡ್ಗಿ
ಏನು ಅನುಭವ ಅವ್ರು ಹೇಳಿದ್ರು, ರಂಗನಾಥ್ ಗುರುಜಿನೂ ಹೇಳಿದ್ರು, ನೋಡಮ್ಮ ಸ್ವಲ್ಪ ನೀವು ಬಂದು ನಮ್ಮಲ್ಲೆಲ್ಲ ಒಂದು ಕಾರ್ಯಾಗಾರ ಮಾಡಿ ಯಾವತ್ತಾದ್ರೂ ನೈಟ್ ಟೈಮ್ಸ್ ನಾವು ಮಾಡ್ತಾ ಇದೀವಿ ಅಂತ ಹಂಗೆ ಇದು ಒಂದು ಒಳ್ಳೆ ವೇದಿಕೆ. ನಾನು ಹೇಳ್ಬೇಕು ಅಂದ್ರೆ ನನಗೆ ಭಯ ಇತ್ತು, ಒಂದು ಯಾರ ಹತ್ರ ಮಾತಾಡ್ಬೇಕು ಅಂದ್ರೆ ಭಯ ಇತ್ತು. ಬಟ್ ಇವಾಗ ಬರ್ತಾ 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 ನನಗೆ ಎಲ್ಲೆಲ್ಲಿ ಎಂತೆಂಥವ್ರು ಮಾಸ್ಟರ್ ಸಿಕ್ಕಿದ್ದಾರೆ, ಮತ್ತೆ ಎಂತೆಂಥ ಮೇಡಮ್ ಸಿಕ್ಕಿದ್ದಾರೆ. ಮೇಡಮ್ ಗೀತಾ ಮೇಡಮ್ ಅವರು, ಆಮೇಲೆ ರೇವತಿ ಮೇಡಮ್ ಅವರು ಆ ಮುದ್ರೆ ಬಗ್ಗೆ ಹೇಳ್ಕೊಟ್ರು. ಎಷ್ಟೊಂದು ವಿಚಾರ ಇದೆಲ್ಲ ಸುಮ್ಮನೆ ನಮ್ಗೆ ಕಲಿಯಕ್ಕಾಗತ್ತಾ? ಎಷ್ಟೋ ದುಡ್ಡು ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ರು ಇಂತ ವಿದ್ಯೆ ನಮ್ಗೆ ಸಿಗಲ್ಲ ಅಂತ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಎಂತೆಂತ ಇದು ರಂಗನಾಥ್ ಗುರುಜಿ ಅವರು ಇದು ಯೂನಿವರ್ಸ್ ನಮ್ಮನ್ನ ಕನೆಕ್ಟ್ ಮಾಡಿದೆ. ಯೂನಿವರ್ಸು ನಮ್ಮನ್ನ ಈ ತರ ಕನೆಕ್ಟ್ ಮಾಡಿದೆ ಅಂದ್ರೆ ಎಂತೆಂತ ಅವರು, ಆಮೇಲೆ ಗೌಡ್ರು ಅವರು, ಆಮೇಲೆ ನಿಂಬೆಹಣ್ಣು ಇದರಲ್ಲಿ ಕಣ್ಣಲ್ಲಿ ಹಾಕೊಳ್ಳೋದು, ಅವ್ರು ಇವತ್ತು ಮಾತಾಡಿದ್ರು ಬೆಳಿಗ್ಗೆ ಹೊತ್ತು ಸುಮಾರು 1.5 hours ಗೊತ್ತಾ. ಅವರು ಪಿರಮಿಡ್ ನಲ್ಲಿ ಇರ್ತಾರಂತೆ, ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಇರ್ತಾರಂತೆ, ಅವರು ಮಾತಾಡಿದ್ರು. ಸೊ ಒಳ್ಳೆ ವೇದಿಕೆ ಇದು. ಏನು ನಮ್ಮ ಒಂದು ನಮ್ಮ ಇದನ್ನ ಧ್ಯಾನದ ಜೊತೆನೆ ನಾನು ಹೇಳೋದೇನಂದ್ರೆ, ನಾನು ಇನ್ನೊಂದು ನೋಡ್ತಾ ಇದ್ದೆ, ಧ್ಯಾನ ಆಯ್ತು, ನಾವು ಧ್ಯಾನ ಮಾಡ್ತೀವಿ, ಹಂಗೆ ಯೋಗಾನು ಮಾಡ್ಬೇಕು. ಯಾಕೆ ಗೊತ್ತಾ, ದೇಹನ ದಂಡಿಸದಿದ್ರೆ ಮನಸ್ಸು ಕೇಳಲ್ಲ ಸ್ವಲ್ಪ, ಅವಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಮೇಡಮ್ ಇವಾಗ ನಾನು ಒಂದು ನೋಡ್ತಾ ಇದ್ದೆ, ಒಂದು ಯಾವ್ದೋ ಒಂದಲ್ಲಿ ಇದರಲ್ಲಿ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ, ನೀರು ನಾವ್ ಹಿಂಗ್ ಸುರಿದ್ರೆ ಬರುತ್ತೆ, ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಅದು ಯಾವಾಗ್ಲೂ ಫ್ಲೋ ಮೆತ್ತಗಿರ್ಬೇಕು. ಎಷ್ಟು ಮೆತ್ತಗಿರುತ್ತೋ ಅಷ್ಟುವೇ ನಮ್ಗೆ ನಮ್ಮಲ್ಲಿ ವೈಬ್ರೇಷನ್ಸ್ ಕಾಣುತ್ತೆ. ಬಟ್ ಮಾಡ್ತಾನೆ ಇರ್ಬೇಕು, ಯಾವ್ದೋ ಒಂದು ಫೋಕಸ್, ಒಂದು ಪಾಯಿಂಟ್ ಅಲ್ಲಿ ನಾವು ಫೋಕಸ್ ಮಾಡ್ಬಿಟ್ಟು ಅಲ್ಲಿ ಮಾಡ್ಕೊಂಡ್ರೆ. ಅವ್ರು ಹೇಳಿದ್ರು, ನಾನೊಂದು ಪ್ರಶ್ನೆ ಕೇಳಿದೆ ಇವ್ರಿಗೆ, ಲಕ್ಷ್ಮೀ ವಿನುತಾ ಮೇಡಮ್ಗೆ, ವಿನುತಾ ಮಾಸ್ಟರ್ ಕೇಳಿದೆ, ಏನ್ ಮೇಡಮ್ ಇವಾಗ ಯಾರೋ ಒಬ್ರು ನಮ್ಗೇನೋ ಹೇಳ್ಬಿಟ್ರು, ಏನ್ ಮಾಡ್ಬಿಟ್ರು, ಯಾತಕ್ಕೆ ಹಂಗ್ ಇಟ್ಕೊಬೇಕು ಅಂತ. ರೀ ಅವ್ರ ಕತೆ ಅಂತ ಹೇಳ್ರಿ, ನೀವ್ ಅದ್ ಮನ್ಸಲ್ಲಿ ತಗೊಂಡ್ಬಿಡ್ರಿ, ಬಿಟ್ಬಿಡಿ. ಯಾರು ಏನೇ ಹೇಳಿ ಅದನ್ನ ಮನ್ಸಲ್ಲೇ ತಗೊಳಕ್ ಹೋಗ್ಬಿಡಿ, ಎಲ್ಲ ಅದನ್ನೆಲ್ಲ ಎಮಿಟ್ ಮಾಡ್ಬಿಡಿ, ಮೈಂಡ್ ನಲ್ಲಿ ಎಮಿಟ್ ಮಾಡ್ಬಿಡಿ. ನೀವು ಎಲ್ಲೇ ಕೂತಿದ್ರು ಅಷ್ಟೇ, ನಾನು ಎಲ್ಲೆಲ್ಲೋ ಕೂತಿದ್ರು ಅಲ್ಲಿ ಕೂತಿದೀನಿ ಅಂತ ಅನ್ಸೋದಿಲ್ವಂತೆ. ಅವ್ರ ಬರೀ ಫಿಸಿಕಲ್ ಬಾಡಿ ಇರ್ತಂತೆ, ಬಟ್ ಅವ್ರ ಆತ್ಮ ಎಲ್ಲೋ ಇರುತ್ತಂತೆ, ಅವ್ರ ಸೋಲ್ ಎಲ್ಲೇ ಇರ್ತಂತೆ. ಸೋಲ್ ಜೊತೆ ಕನೆಕ್ಷನ್ ಅವ್ರಿಗೆ, ಸೋಲ್ ಜೊತೆ ಕನೆಕ್ಷನ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು, ಶಂಕರಾಚಾರ್ಯರನ್ನು ಮೀಟ್ ಮಾಡಿದಾರಂತೆ, ಹಂಗ್ ಮಾಡಿದಾರೆ ಹಂಗೆ. ಸೊ ಧ್ಯಾನದಿಂದ ಲಾಭ ಚೆನ್ನಾಗಿದೆ. ಆದ್ರೆ ಏನಂದ್ರೆ ನಾವು ಇದು ಒಂದು ತಪಸ್ತರನೆ ಮಾಡ್ಬೇಕು ನಾವು. ಪತ್ರಿಜಿಯವರು ಎಷ್ಟೋ ರಾತ್ರಿ ಮೆಡಿಟೇಷನ್ ಮಾಡ್ತಾ ಇದ್ರಲ್ಲ, ಹಂಗೆ ಒಳ್ಳೆ ವೇದಿಕೆ ಮೇಡಮ್ ಇದು. ನೀವೆಲ್ಲ ಸಿಕ್ಕಿರೋದೆಲ್ಲ ನಮ್ ಪುಣ್ಯ, ನಾನು ಹೇಳ್ತೀನಲ್ಲ. ನಿಮ್ದು ಬರ್ಬೇಕು ಸರ್, ನಮ್ದೆಲ್ಲ ಸಿಕ್ಕಿರೋದು ಪುಣ್ಯ ಅಲ್ಲ, ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀರಾ. ನಿಮ್ದು ಒಂದ್ ಸ್ವಾಧ್ಯಾಯ ಬರ್ಬೇಕು ಸರ್. ಯಾವ ಫ್ರೀ ಟೈಮ್ ಅಲ್ಲಿ ಇದ್ರೆ ಆ ಟೈಮಲ್ಲಿ ನಿಮ್ದು ಸುಮಾರು ಪ್ರೋಗ್ರಾಮ್ಸ್ ಇದೆ ನಂದು. ಇವಾಗ ಒಂದು 15 ದಿನ ಕೊಡ್ಬೇಕು ಅಂತಿದೀನಿ, ಎಲ್ಲ ನೋಟ್ ಮಾಡ್ಕೊಂತ ಇದೀನಿ. ಕಂಟಿನ್ಯೂಸ್ ಆಗಿ ಕೊಡ್ತೀರಾ ಸರ್? 15 ದಿವಸ 15 ದಿವಸ ಕಂಟಿನ್ಯೂಸ್ ಕೊಡ್ತೀನಿ. ಅದೊಂದು ನಂದು ಇನ್ನೊಂದು ಏನಿದೆ ಪ್ರಾಜೆಕ್ಟ್ ಇದೆ ಗೊತ್ತಾ, ನಮ್ದು ಸೊಂಡೆಕೊಪ್ಪದಲ್ಲಿ ಒಂದು 8 ಎಕರೆ ಇದೆ, ಅದರಲ್ಲಿ 3 ಎಕರೆ ವೃದ್ಧಾಶ್ರಮ ಮಾಡ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಇನ್ ದ ಹೋಲ್ ಆಫ್ ಕರ್ನಾಟಕ. ಐ ವಾಂಟ್ ಟು, ಯಾರು ವಯಸ್ಸಾದವ್ರು ಇದಾರೋ ಅವ್ರು ನೋಡ್ಕೊಳಕ್ ಆಗಲ್ವೋ ತಂದೆ ತಾಯಿಗಳನ್ನ, ನಾವು ಜವಾಬ್ದಾರಿ ತಗೋತೀವಿ. ಕಡೆ ಉಸಿರಿರೋರ್ಗು ನಾನು ಅವ್ರನ್ನ ಸೇವೆ ಮಾಡ್ತೀನಿ. ನಿಮ್ಮ ಉದ್ದೇಶ ಈಡೇರ್ಲಿ ಅಂತ ನಾವು ಸಹ ಯಾವಾಗ್ಲೂ ಧ್ಯಾನ ಮಾಡ್ತೀವಿ ಸರ್, ದೇವರಲ್ಲೂ ಕೇಳ್ಕೊಂತೀವಿ. ಇದೇನು ಪರ್ಮನೆಂಟ್ ಅಲ್ಲ ಈ ದೇಹ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಮೇಡಮ್, ಗೊತ್ತಾ. ಏನು ಇವಾಗ ಒಂದ್ ಮರ ಫಲ ಬೀಳುತ್ತೆ, ಅದೇನೋ ಅಪೇಕ್ಷೆ ಪಡುತ್ತಾ? ಏನಿಲ್ಲ. ಹಂಗಾಗಿ ನೋಡಿ, ಇವಾಗ ಇವರು ರಂಗನಾಥ್ ಗುರುಜಿಯವರು ಎಷ್ಟೊಂದ್ ಜನನ ಇಲ್ಲಿ ತಗೊಂಡ್ಬಂದಿದ್ದಾರೆ, ಈ ವೇದಿಕೆಯನ್ನು ಕೊಟ್ಟಿದ್ದಾರೆ, ಈ ವೇದಿಕೆಯನ್ನು ಮಾತಾಡಕ್ ಕೊಟ್ಟಿದಾರಲ್ಲ, ಅವಕಾಶ ಕೊಟ್ಟಿದಾರಲ್ಲ, ಅವ್ರಿಗೆ ಶಾಸಕರು ಪ್ರಣಾಮ ಹೇಳ್ಬೇಕು ಮೇಡಮ್, ಅವ್ರಿಗೆ ಕೋಟಿ ಪ್ರಣಾಮ ಹೇಳ್ಬೇಕು. ಬೆಳಿಗ್ಗೆ ಹೊತ್ತು ಅಷ್ಟೇ ಅವ್ರು ಬಿಡೋದೇ ಇಲ್ಲ ನಾನು, ಯಾಕೆಂದ್ರೆ 5 ಗಂಟೆಗೆ ಯೋಗಾಸನ ಮಾಡಿಸ್ತಾರಲ್ಲ, ಇನ್ನೊಬ್ರು ನಾಗಭೂಷಣ್ ಸರ್ ಯಾರೋ ಇದಾರಲ್ಲ, ತುಂಬಾ ಚೆನ್ನಾಗಿದೆ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರಿ. ಮತ್ತೆ ಈ ಧ್ಯಾನಕ್ಕೆ ವಯಸ್ಸಿನ ಅಂತರ ಇಲ್ಲ ಸರ್, ಚಿಕ್ಕ ವಯಸ್ಸವರಾಗ್ಲಿ ದೊಡ್ಡ ವಯಸ್ಸವರಾಗ್ಲಿ. ಮೇಡಮ್ ಇವಾಗ ನಾನು 60 ವರ್ಷ, ಆದ್ರೆ ನಾನು 20 ವರ್ಷದಿಂದ ಕೆಲಸ ಮಾಡ್ತೀನಿ. ನಾನು ಇವಾಗ ಶುರು ಮಾಡ್ತಾ ಇಲ್ಲ ಪ್ರಾಜೆಕ್ಟ್ ನೋಡಿ, ಗೊತ್ತಾ ಎಷ್ಟು ಜನ ಹೇಳ್ತಾರೆ ಏನಿರುತ್ತೆ, ನಾನು ವಯಸ್ಸು ಗೀಸ ಏನಿಲ್ವಲ್ಲ, ಗೊತ್ತಾ ಮಾಡ್ತಾನೆ ಇರ್ತೀನಿ. ಧ್ಯಾನ ಒಂದ್ಸತಿ ಮಾಡಿದ್ಮೇಲೆ ಮುಗೀತು ಕೆಲಸ, ವರ್ಕ್ ಮಾಡ್ತಾನೆ ಇರ್ತೀನಿ. ಧ್ಯಾನ ಆ ಶಕ್ತಿ ಕೊಡುತ್ತೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಒಳ್ಳೆ ಕೆಲಸ ಪ್ರಾರಂಭ ಮಾಡ್ಬೇಕು ಅಂತ ಇದ್ದೀರಾ. ನಾವು ಸಹ ಎಲ್ರೂ ಸಹ ಧ್ಯಾನದಲ್ಲೇ ಕೇಳ್ಕೊತೀವಿ, ಮತ್ತೆ ದೇವರನ್ನು ಸಹ ಕೇಳ್ಕೊಂಡು ನೀವು ಅನ್ಕೊಂಡಿರೋ ಅಂತ ಕೆಲಸ ಬೇಗ ಈಡೇರ್ಲಿ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು.
ಒಂದೇ ಒಂದು ಹಾಡು ಗೀತಾ ಅವ್ರು ಕೇಳ್ಬಿಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಇದು ಮಂಕುತಿಮ್ಮಂದು ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನನ್ನ ನಿನ್ನ ಈ ಸ್ನೇಹ ಇಂದಿದರದಲ್ಲ ನಿನ್ನ ನನ್ನ ಸಂಬಂಧ ನೆನ್ನೆಯದಲ್ಲ ಪರಿಚಯ ಎಂದೆಂದಿಗೂ ಮರೆಯುವುದಿಲ್ಲ ಅಪ್ಪ ಅಮ್ಮ ಯಾರನ್ನು ನೋಡಲೇ ಇಲ್ಲ ಅಣ್ಣ ತಮ್ಮ ಎಲ್ಲಂದು ಹೇಳುವರೆಲ್ಲ ನನಗೂ ನಿನ್ನಂತೆಯೇ ಗೆಳೆಯರು ಇಲ್ಲ ನೀನು ದೂರಾದರೆ ಉಳಿಯುವುದಿಲ್ಲ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನನ್ನ ಕಂಡು ಈ ಬಂದೆ ಏತಕು ಕಾಣೆ ನನ್ನ ಮೇಲೆ ಈ ಪ್ರೇಮ ಏತಕು ಜಾಣೆ ಅರಿಯನು ಎಂದೆಂದಿಗೂ ನಾನಿನ್ನಾಣೆ ನನ್ನ ಪುಟ್ಟ ಈ ಮನೆಗೆ ನೀ ಬೆಳಗಾದೆ ಇನ್ನೂ ಬಾಳಬೇಕೆಂಬ ಆಸೆಯು ತಂದೆ ತಿಮ್ಮನ ಸಂತೋಷಕ್ಕೆ ಕಾರಣವಾದೆ ಇಂದು ನಿನ್ನಿಂದನ ಹೊಸತನ ಕಂಡೆ ಹೋ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ಚಂದ ಕನಸು ತೋರಿಸು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿದೆ ಸರ್ ನಿಮ್ ಹಾಡು. ಇದೇ ತರ ಸ್ವಾಧ್ಯಾಯ ಬರ್ಲಿ ಅಂತ ಕೇಳ್ಕೊತೀವಿ ಸರ್. ನೀವು ಪ್ರತಿ ಕ್ಲಾಸ್ ಅಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಗೊತ್ತು, ಮಧ್ಯಾಹ್ನದ ಕ್ಲಾಸ್ ಅಲ್ಲೂ ಡೈಲಿ ಇರ್ತೀರಾ. ಆದ್ರೆ ನಿಮ್ ಸ್ವಾಧ್ಯಾಯ ಬರ್ಲಿ ಅಂತ ಕೇಳ್ಕೊತೀವಿ ಸರ್. ತುಂಬಾ ತಿಳ್ಕೊಂಡಿದ್ದೀರಾ, ನಿಮ್ ಸ್ವಾಧ್ಯಾಯ ಬರ್ಲಿ ಅಂತ ಕೇಳ್ಕೊತೀವಿ ಸರ್. ಮಾಸ್ಟರ್ಸ್ ಹಾಗೆ ವೇದಾವತಿ ಮ್ಯಾಮ್ 1 ನಿಮಿಷ ಇದು ಲಿಂಕ್ ಶೇರ್ ಮಾಡಿದೀನಿ ಮ್ಯಾಮ್. ಲಿಂಕ್ ಶೇರ್ ಮಾಡಿದೀನಿ. ನೆನ್ನೆದು 4 ಮತ್ತೆ ಮೊನ್ನೆದು 1 5 ಲಿಂಕ್ ಶೇರ್ ಮಾಡಿದೀವಿ ಮಾಸ್ಟರ್ಸ್. ಎಲ್ರೂ ಸಹ ಅವ್ರಿಗೆ ಲೈಕ್ ಅನ್ನ ಕೊಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. 5 ಲಿಂಕ್ ಶೇರ್ ಆಗಿದೆ. ಎಲ್ರೂ ಸಹ ಲೈಕ್ಸ್ ಅನ್ನ ಕೊಡಿ ಮಾಸ್ಟರ್ಸ್. ಲೈಕ್ ಕೊಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ವೇದಾವತಿ ಮ್ಯಾಮ್ ಮಾತಾಡಿ ಮ್ಯಾಮ್. ಕೊಟ್ಟಿದ್ದೀನಿ ನೋಡಿ ವೇದಾವತಿ ಮ್ಯಾಮ್. ಸರ್ ರಮೇಶ್ ಸರ್, ಈ ನಿಮ್ಮ ಪ್ರಾಜೆಕ್ಟ್ಗೆ ಫಸ್ಟ್ ಮೆಂಬರ್ ನಾನೇ. ಕೇಳಿಸ್ತಾ ಇದೆ ಮಾತಾಡಿ ಮೇಡಮ್. ರಾಜೇಶ್ ಸರ್ ಅನ್ಮ್ಯೂಟ್ ಇದೆ. ರಾಜೇಶ್ ಸರ್ದು ಅನ್ಮ್ಯೂಟ್ ಇದೆ, ಮಾತಾಡಿ ಮೇಡಮ್. ರಮೇಶ್ ಅವರವರು ರಮೇಶ್ ಅವ್ರದ್ದು ಅನ್ಮ್ಯೂಟ್ ಇದೆ, ಮಾತಾಡಿ. ಅದೇ ಅವ್ರಿಗೆ ಅದೊಂದು ಹೇಳ್ಬೇಕಿತ್ತು. ಮತ್ತೆ ಬರೀ ಹಾಡು ಮಾತ್ರ ಹಾಡೋದಲ್ಲ, ಬೇರೆ ಬೇರೆ ಈ ಲಾಸ್ಟ್ ಟೈಮ್ ನಾವು ಒಂದ್ಸರಿ ಮಾಡಿದ್ವಿ. ಗೀತಾ ಅವ್ರಿಗೆ ಗೊತ್ತು, ಸನ್ನಿಗೌಡ್ರು ನಡ್ಸ್ಕೊಟ್ಟಿದ್ರು ಅವಾಗ. ಒಗಟುಗಳು ಹೇಳೋದು, ಒಡಪುಗಳು ಹೇಳೋದು, ಅದೇ ಈ ಕತೆ ಹಾಡು ಆತರ. ಈಗ್ಲೂ ಹೇಳಿದೀವಿ ಮೇಡಮ್, ನಿಮ್ಮಲ್ಲಿ ಏನ್ ಕಲೆ ಇದೆ ಎಲ್ಲಾ ಪ್ರದರ್ಶನ ಮಾಡ್ಬೋದು ಅಂತ ಹೇಳಿದೀವಿ. ಅವರಲ್ಲಿ ಇರೋದನ್ನ ಅವ್ರು ಹೇಳ್ಕೊತಾ ಇದ್ದಾರೆ. ಒಗಟುಗಳೆಲ್ಲ ಒಬ್ಬೊಬ್ರೆ ಹೇಳಿದ್ರೆ ಸರಿ ಇರಲ್ಲ. ಅದೇ ಎಲ್ರೂ ಸೇರಿ ಅದೊಂದ್ ದಿವಸ ಒಂದ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಮಾಡೋಣ ಮೇಡಮ್. ಇದು ಸಡನ್ ಆಗಿ ಫಿಕ್ಸ್ ಆಗಿರೋದು ಮ್ಯಾಮ್. ಅವ್ರಿಗೆ ರತ್ನ ಬಡವನಹಳ್ಳಿ ಅವ್ರು ಬರ್ಬೇಕಿತ್ತು, ಅವರು ನಾನಾ ಕಾರಣದಿಂದ ಬರ್ಲಿಲ್ಲ ಅಂದ್ಬಿಟ್ಟು ಇದು ಸಡನ್ ಆಗಿ ಫಿಕ್ಸ್ ಆಗಿರೋಂಥದ್ದು. ಹಂಗಾಗಿ 45 ನಿಮಿಷ ಧ್ಯಾನ ಮಾಡ್ವಿ.
ಇನ್ನು ಹಾ ಹಾ ನೆಕ್ಸ್ಟ್ ಈಗ ಸಡನ್ ಆಗಿ ಫಿಕ್ಸ್ ಆಗಿರೋದ್ರಿಂದ ಅವರ ಕಲೆಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ದು ಮ್ಯಾಮ್. ಸರಿ. ನಾನು ಇವಾಗ ಏನ್ ಹೇಳಿ, ಪೂಜೆಯಲ್ಲಿ ನಿಷಿದ್ಧ ಕಾರ್ಯಗಳು ಹೇಳ. ಹೇಳಿ ಮ್ಯಾಮ್, ಹೇಳಿ. ಪೂಜೆಯಲ್ಲಿ ನಿಷಿದ್ಧ ಕಾರ್ಯಗಳು ಯಾವುವು ಹೇಳ್ತೀನಿ. ಒಂದು, ಗಣೇಶನ್ಗೆ ತುಳಸಿ ಏರಿಸಬಾರ್ದು, ಅಮ್ಮನವರಿಗೆ ದೂರ್ವ ಏರಿಸಬಾರ್ದು, ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಏರಿಸಬಾರ್ದು, ವಿಷ್ಣುವಿಗೆ ಅಕ್ಷತೆ ತಿಲಕ ಇಡಬಾರದು, ಒಂದೇ ಪೂಜೆ ಕೋಣೆಯಲ್ಲಿ 2 ಸಾಲಿಗ್ರಾಮ 2 ಶಂಖಗಳು ಇರಬಾರ್ದು, ಒಂದು ದೇವಸ್ಥಾನದಲ್ಲಿ 3 ಗಣೇಶ ವಿಗ್ರಹಗಳು ಇಡಬಾರದು, ಅಂದ್ರೆ ಒಂದು ದೇವ್ರಗುಡಲ್ಲಿ. ತುಳಸಿ ದಳಗಳನ್ನು ಜಗಿದು ತಿನ್ನಬಾರದು, ದೇವಾಲಯದ ಮುಖ್ಯ ದ್ವಾರದ ಎದುರು ಕೆಳಗೆ ಚಪ್ಪಲಿ ಶೂಸ್ಗಳನ್ನು ಬಿಡಬಾರದು, ದೇವರ ದರ್ಶನ ಮಾಡಿ ಹಿಂದಿರುವಾಗ ಗಂಟೆ ಬಾರಿಸಬಾರದು, ಆರತಿ ಒಂದೇ ಕೈಯಿಂದ ತೆಗೋಬಾರದು, ಮನೆಯಲ್ಲಿ ಪೂಜಿಸುವ ಶಿವಲಿಂಗ ಹೆಬ್ಬೆರಳಿಗಿಂತ ದೊಡ್ಡದಿರಬಾರದು, ಶಿವಲಿಂಗವನ್ನ ತುಳಸಿ ಗಿಡದಲ್ಲಿ ಇಡಬಾರದು, ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು, ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡಿಬಾರದು, ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು, ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಬರಬಾರದು, ಶಿವನ ಅಭಿಷೇಕದ ತೀರ್ಥ ಹರಿತಿದ್ರೆ ಅದನ್ನ ದಾಟಬಾರದು, ಒಂದ್ ಕೈಯಿಂದ ನಮಸ್ಕಾರ ಮಾಡಬಾರದು. ನಾವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು. ತೀರ್ಥ ತಗೊಳ್ಳುವಾಗ ಬಲಗೈ ಕೆಳಗೆ ಒಂದು ಕರವಸ್ತ್ರ ಇಟ್ಕೋಬೇಕು, ತೀರ್ಥದ ಒಂದು ಹನಿನೂ ಕೆಳಕ್ಕೆ ಬಿಡಬಾರದು. ಮತ್ತೆ ತೀರ್ಥ ಹಿಡಿದ ಕೈಯನ್ನು ತಲೆಗೆ ಒರೆಸ್ಕೊಳ್ಬಾರದು, ಬದಲಿಗೆ ಕಣ್ಣುಗಳಿಗೆ ಹಚ್ಕೋಬೇಕು. ಯಾಕಂದ್ರೆ ಗಾಯತ್ರಿ ಶಿಖೆಯಲ್ಲಿ ಅಂದ್ರೆ ತಲೆಗೆ ಇರ್ತಾಳೆ. ಶಿಖೆ ಅಂದ್ರೆ ಇದು ಸಹಸ್ರಾರ ಚಕ್ರ ಇರುತ್ತಲ್ಲ ಅದು. ದೇವಿಗೆ ಅಪವಿತ್ರತೆ ಉಂಟಾಗುತ್ತೆ. ನೆಕ್ಸ್ಟ್, ದೇವರಿಗೆ ಹಣ ಇತ್ಯಾದಿ ದುರಾಸೆ ತೋರಿಸ್ಬೇಡಿ. ಅಂದ್ರೆ ನಿಂಗೆ ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ಮಾಡ್ತೀನಿ, ನಂಗೆ ಇದು ಮಾಡಿಕೊಡು, ಆ ತರ ಲಂಚ ಕೊಡು ಹೇಳ್ಬಾರ್ದು. ಸ್ತ್ರೀಯರು ಹನುಮಂತ ದೇವರನ್ನು ಮತ್ತೆ ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರ ಶನಿದೇವರ ಕಾಲಿಗೆ ಬೀಳದೆ ನಿಂತೇ ನಮಸ್ಕಾರ ಮಾಡಬೇಕು. ಮತ್ತೆ ದೇವಸ್ಥಾನದ ಅಥವಾ ಪೂಜಾ ಕೋಣೆಯ ಆವರಣ ಯಾವಾಗ್ಲೂ ಶುಚಿಯಾಗಿಟ್ಕೋಬೇಕು. ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಸರದಿಯಲ್ಲಿ ಮುಂದೆ ಹೋಗ್ಬೇಕು, ಮಧ್ಯೆ 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 ನುಗ್ಗಬಾರದು. ಮತ್ತೆ ಭೈರವ ದೇವಾಲಯ ಬಿಟ್ಟು ಉಳಿದ ದೇವಾಲಯಗಳಲ್ಲಿ ಕುಡುಕರು ಪ್ರವೇಶಿಸಬಾರದು. ದೇವಾಲಯವನ್ನು ಪ್ರವೇಶಿಸುವ ಮೊದಲು ಬಲಗಾಲನ್ನಿಟ್ಟು ಮತ್ತು ದೇವಾಲಯದಿಂದ ಹಿಂದಿರುವಾಗ ಮೊದಲು ಎಡಗಾಲನ್ನು ಹೊರಗೆ ಇಟ್ಟು ಹೋಗ್ಬೇಕು. ದೇವಸ್ಥಾನದಲ್ಲಿ ಗಂಟೆ ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು. ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬಟ್ಟೆಗಳನ್ನೇ ಇಟ್ಕೋಬೇಕು, ಅವನ್ನೇ ಧರಿಸ್ಬೇಕು, ಅಂದ್ರೆ ಮಡಿ. ದೇವಾಲಯ ಬಹಳ ದೂರ ಇಲ್ಲದೆ ಇದ್ರೆ ಶೂ ಚಪ್ಪಲಿ ಹಾಕದೆ ಹೋಗ್ಬೋದು. ಮತ್ತೆ ದೇವರ ದರ್ಶನ ನಿಂತು ಕಣ್ಣುಗಳನ್ನು ತೆರೆದ ಕಣ್ಣುಗಳಿಂದ ಪಡೆದು ಹಾಗೆಯೇ ಹಿಂದಿರುಗಬಾರದು. 2 ನಿಮಿಷ ಕುಳಿತು ದೇವರ ದರ್ಶನದ ಮಾಧುರ್ಯವನ್ನು ಅನುಭವಿಸಬೇಕು. ಆರತಿ ತಗೊಂಡ ನಂತರ ಅಥವಾ ದೀಪ ಮುಟ್ಟಿದ ನಂತರ ಕೈ ತೊಳೆದುಕೊಳ್ಳಬೇಕು. ಇವುಗಳನ್ನು ಪ್ರಾಚೀನ ಋಷಿಗಳು ಕೊಟ್ಟಿದ್ದಾರೆ. ಜೈ ಸನಾತನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಮ್ಯಾಮ್. ಇದ್ರಲ್ಲಿ ಎಷ್ಟೋ ಜನಕ್ಕೂ ಗೊತ್ತಿರಲ್ಲ, ಕೆಲವು ತಿಳ್ಕೊಂಡಿದ್ರೆ ಕೆಲವು ತಿಳ್ಕೊಂಡಿರಲ್ಲ. ತುಂಬಾ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ವೇದಾವತಿ ಮ್ಯಾಮ್. ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೆಣ್ಮಕ್ಳು ಹೊಡಿಬಾರ್ದು ಅಂದ್ರಿ, ಮನೆಯಲ್ಲಿ ಹೊಡಿಬಹುದಾ? ಹೆಂಗಸರ ಹೌದು, ಬೇರೆ ವಿಧಿ ಇಲ್ಲ, ಯಾರು ಇಲ್ದಿದ್ರೆ ಹೊಡಿಲೇಬೇಕು.
ಈಗ ದೇವಸ್ಥಾನದಲ್ಲೂ ಕೆಲವರು ಹೊಡ್ಕೊಡೋರು ಇರ್ತಾರೆ, ಕೆಲವರು ಹೊಡ್ಕೊಡೋರು ಇರಲ್ಲ ಮ್ಯಾಮ್. ನಮ್ಮ ಪೂಜೆ ಸಾಮಾನ್ ನಾವೇ ತಗೊಂಡ್ ಹೋಗಿರ್ತೀವಿ, ಅವಾಗ್ಲೂ ನಾವು ಹೊಡಿಬೇಕಾಗತ್ತಲ್ವಾ? ಯಾರಾದ್ರೂ ಬಂದವ್ರಿಗೆ ಹೇಳಿದ್ರು ಹೊಡಿತಾರೆ. ಹಾ, ಅಂದ್ರೆ ದೇವಸ್ಥಾನದಲ್ಲಿ ಹೆಣ್ಮಕ್ಳು ತೆಂಗಿನಕಾಯಿ ಹೊಡಿಬಾರ್ದು. ಹೊಡಿಬಾರದು. ಯಾರಾದ್ರೂ ಭಕ್ತಾದಿಗಳು ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಹೊಡ್ಕೊಡ್ತಾರೆ. ನಾನು ಸುಮಾರು ಕಡೆ ನೋಡಿದೀನಿ. ಓಕೆ 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 ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶ ಕೊಟ್ಟಿದ್ದಕ್ಕೆ ಮಹತ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್ ಮಾತಾಡಿ ಸರ್. ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ನಾಗರತ್ನಮ್ಮ ಮೇಡಮ್ ಅವರು ಇವತ್ತೊಂದು ಕಥೆ ಹೇಳಿದರು. ಆ ಕಥೆ ಉಪನಿಷತ್ ಭಾವಧಾರೆಯಲ್ಲಿ 10ನೇ ವಿಶಾಲಾಕ್ಷಿ ಅವರು ಹೇಳಿದರು. ಅದನ್ನು ಸ್ವಲ್ಪ ಕೇಳಿದೆ ಮೇಡಮ್. ಆ ಹೂ ಮಾರುವ ಅಜ್ಜಿಗೆ ಏಕೆ ಪಾಪ ಕರ್ಮವನ್ನು ಕಟ್ಟಿದ್ದಾರೆ ಅಂದ್ರೆ, ಆ ಅಜ್ಜಿಯವರು ಹೋಗು ಬರುವವರು ಮುಂದೆ ಈ ರಾಜ ಊಟ ಮಾಡಿಸಿದ ಆ ವ್ಯಕ್ತಿ ತೀರ್ಕೊಂಡ, ರಾಜ ಊಟ ಮಾಡಿಸಿದ ವ್ಯಕ್ತಿ ತೀರ್ಕೊಂಡ ಅಂತ ಪ್ರತಿಯೊಬ್ಬರು ಮುಂದೆ ಹೇಳ್ತಾ ಇದ್ರು. ಅದರಿಂದ ಯಮರಾಜ ಏನ್ ಮಾಡಿದ, ಆ ಪಾಪದ ಕರ್ಮವನ್ನ ಅಜ್ಜಿಗೆ ಜಾಸ್ತಿ ಕಟ್ಟಿದ ಅಂತ ನನಗೆ ಗೊತ್ತಾಯ್ತು ಮೇಡಮ್. ಓಕೆ ಅದೇ ಮಾಡಿದವ್ರ ಪಾಪ ರಾಜ ಮಾಡ್ದ, ಅಡಿಗೆನ ರಾಜ ರೆಡಿ ಮಾಡಿಸ್ದ, ಆದ್ರೆ ಈ ಹೆಂಗ್ಸು ಹೇಳಿ ಕರ್ಮವನ್ನ ಕಟ್ಕೊಂಡ್ಲು, ಅವಳಿಂದ ಹೂವಿನ ಅಜ್ಜಿ ಜಾಸ್ತಿ ಕರ್ಮ ಕಟ್ಕೊಂಡಿದ್ರೆ ಅಂತ ಗೊತ್ತಾಯ್ತು ಮೇಡಮ್. ಓಕೆ ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀ ಮೇಡಮ್, ಈ ರಾಜು ಅವರು ಯಾವ ಊರಿನವರು? ನಾವು 10ನೇ ಅವರು ಮೇಡಮ್. ಹಾ, ನೀವ್ ಎಲ್ಲಿ ಕೇಳಿದ್ರಿ ಈ ಸ್ಟೋರಿ? ನಾನು ಪಿರಮಿಡ್ ಅಲ್ಲೇ ಡೈರೆಕ್ಟ್ ಆಗಿ ಕೇಳಿದೆ. ಇದು ಉಪನಿಷತ್ ಭಾವಧಾರೆಯಲ್ಲಿ 10ನೇ ವಿಶಾಲಾಕ್ಷಿ ಅವರ ವಿಶಾಲಾಕ್ಷಿ ಅವರೇನೆ ಒಂದ್ ದಿವಸ ಹುಬ್ಬಳ್ಳಿ ಪಿರಮಿಡ್ ಅಲ್ಲಿ ಕತೆ ಹೇಳಿದ್ರು. ಅಲ್ಲೇನು ಮೇಡಮ್, 10ನೇ ವಿಶಾಲಾಕ್ಷಿ ಅಂತ ಬೇಡಿದಾರೆ ಮೇಡಮ್. ಆ ಹುಬ್ಬಳ್ಳಿ ವಿಶಾಲಾಕ್ಷಿ ಅವ್ರು 10ನೇ ವಿಶಾಲಾಕ್ಷಿ. ಗೊತ್ತು ಬಿಡಿ. ಅವ್ರು ಇಲ್ಲಿ ವಿಶಾಲಾಕ್ಷಿ ಅಳಕವಾಡಿ ಅಂತ ಒಬ್ಬರಿದ್ದಾರೆ. ಹೌದು, ಅವ್ರು ಹುಬ್ಬಳ್ಳಿ ಅದೇ ಮೇಡಮ್. ಹುಬ್ಬಳ್ಳಿಯಲ್ಲಿ ಅವರು ಹೇಳಿದ್ರು ಈ ಕತೆ. ಹೌದು ಮೇಡಮ್, ಹೌದು. 10ನೇ ವಿಶಾಲಾಕ್ಷಿ ಅವರು ತುಂಬಾ 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 ಜ್ಞಾನವಂತರು. ಅವರು ಆಟೋ ರೈಟಿಂಗ್ ಮಾಡ್ತಾರಂತೆ. ಹೌದು ಮೇಡಮ್, ಹೌದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜು ಸರ್. ವೇದಾವತಿ ಮ್ಯಾಮ್, ನಿಮ್ಗೊಂದು ಕ್ವಶನ್ ಹೇಳಿ. ನಮ್ಮ ಲಕ್ಕಿ ಉಷಾ ಮೇಡಮ್ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಪಿತೃಪಕ್ಷ ಬಂತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಒಂದು ಮಾಹಿತಿ ಕೊಡಿ ಮ್ಯಾಮ್. ಕೊಡ್ಬೋದು. ಮುಂದಿನ ಕ್ಲಾಸ್ ಅಲ್ಲಿ ಕೊಡ್ತೀರಾ? ಇವತ್ತಿನ ಟೈಮ್ ಮುಗಿತಾ ಬಂದಿದೆ, 4:30 ಆಯ್ತು. ಸೋಮವಾರದಿಂದ ಸ್ಟಾರ್ಟ್ ಪಿತೃಪಕ್ಷ. ಓಕೆ, ಸೋಮವಾರನೇ ಹೇಳ್ತೀನಿ. ಓಕೆ ಮ್ಯಾಮ್, ಸರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯಶೋಧ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಯಶೋಧ ಮ್ಯಾಮ್. ಲಕ್ಷ್ಮಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಜೀವನ ಒಂದು ಬಸ್ ಇದ್ದಂತೆ, ಓಡುತ್ತಿದ್ದರೆ ಗಾಳಿ, ನಿಂತಾಗ ಶೆಕೆ. ನೀವ್ ಹೆಂಗ್ ಓಡ್ತಾ ಇದ್ದೀರಾ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಆನ್ ಮಾಡಿದ್ರೆ ಓಡೋದ್ ಗೊತ್ತಾಗತ್ತೆ ಮೇಡಮ್. ಇರ್ಲಿ ಮೇಡಮ್, ಈ ವಿಡಿಯೋ ಆನ್ ಮಾಡಕ್ ಆಗತ್ತಿಲ್ಲ ಮೇಡಮ್, ಇಲ್ಲಾಂದ್ರೆ ಮಾಡ್ತಿದ್ದೆ. ಗೀತಾ ಮೇಡಮ್ಗೆ ಒಂದು ಅನಿಗವನ. ಗೀತಾ ಮೇಡಮ್ ಇದಾರಾ? ಇದಾರೆ, ಹೇಳಿ ಮೇಡಮ್. ಕೇಳಿಸ್ಕೊಂತಾ ಇದಾರೆ. ವಿಡಿಯೋ ಆನ್ ಮಾಡಿ ಅತ್ತೆನ ಕೂರ್ಸಿದ್ದಾರೆ, ಅವ್ರು ಕೇಳಿಸ್ಕೊಂತಾ ಇದಾರೆ. ಹೇಳಿ ಮೇಡಮ್. ಗೀತಾ ಮೇಡಮ್, ಇದು ನಿಮಗೋಸ್ಕರ. ಮುದ್ದು ಮುದ್ದಾದ ಮಾತಿನ ಮಣಿಹಾರ ಇವಳು, ಮುದ್ದು ಮುದ್ದಾದ ಮಾತಿನ ಮಣಿಹಾರ ಇವಳು, ಕಿರುನಗೆಯ ಸೊಬಗಿನ ಮಗು ಇವಳು, ಕಿರುನಗೆಯ ಮಗುವಿನ ಸೊಬಗು ಇವಳು, ಸಾವಿರಾರು ಭಾವನೆಗಳ ತನ್ನ ಮಾತಿನ ಬರದಲ್ಲಿ ತಿಳಿಸಿ ನಲ್ಮೆಯ ಕನ್ನಡದ ಕುವರಿ ಇವಳು, ಸಾವಿರಾರು ಭಾವನೆಗಳ ತನ್ನ ಮಾತಿನ ಬರದಲ್ಲಿಯೇ ತಿಳಿಸುವ ನಲ್ಮೆಯ ಕನ್ನಡದ ಕುವರಿ ಇವಳು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮಾತಿನ ಮಲ್ಲಿ ಇವಳು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮಾತಿನ ಮಲ್ಲಿ ಇವಳು, ಎಲ್ಲರನ್ನೂ ಪ್ರೀತಿಸುವ ಸೌಹೃದಯಿಸುವ ಹೃದಯವಂತಿಕೆ ಇವಳದ್ದೇ, ಮುಗ್ಧ ಮನಸ್ಸು ಇವಳದ್ದು, ನಗುತ್ತಿರು ಹೀಗೆ ಯಾವಾಗಲೂ, ನವಮಾಸ ತುಂಬಿದೆ ನಿನಗೆ ನನ್ನ ನೆಚ್ಚಿನ ಮುದ್ದು ಮುದ್ದಾದ ಪುಟ್ಟ ಕಂದ ನೀನು, ನಿಮಗೆ ನವಮಾಸಗಳ
ಹರುಷ ತರಲಿ. ನನ್ನ ಕಡೆಯಿಂದ ಶುಭ ಹಾರೈಸುವ ಆತ್ಮಪೂರ್ವಕ ಧನ್ಯವಾದಗಳು ಗೀತಾ ಮೇಡಮ್. ಈ ಖುಷಿಯನ್ನು ಯಾವಾಗಲೂ ಅನುಭವಿಸುತ್ತೀರಿ. ನಿಮಗೆ ಸಾಷ್ಟಾಂಗ ವಂದನೆಗಳು. ಈ ಮಹಾವತಾರ್ ಫೌಂಡೇಶನ್ಗೆ ಒಂದು ಕಳಸ ಇದ್ದಂತೆ ಅಶ್ವಿನಿ ಮೇಡಮ್ ಮತ್ತು ಗೀತಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗೀತಾ ಮೇಡಮ್ಗೋಸ್ಕರ ಒಳ್ಳೆ ಕವನನ ರೆಡಿ ಮಾಡಿದೀರಾ ಮ್ಯಾಮ್. ಅದ್ಭುತವಾಗಿ ಹೇಳಿದ್ರಿ, ಬಟ್ ತುಂಬಾ ದೊಡ್ಡ ವರ್ಡ್ ಕೊಟ್ಬಿಟ್ಟಿರಿ ನನಗೆ. ದಯವಿಟ್ಟು ಎರಡು ನನಗೆ ಸೂಕ್ತ ಅಲ್ಲ. ಯಶೋಧ ಮ್ಯಾಮ್. ಇಲ್ಲ ಮೇಡಮ್, ಇದು ನಿಮಗೆ ಬೇಕಾಗಿರೋ ಅಂತದ್ದೇ. ನೀವ್ ಯಾವ ತರ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದೀನಿ ಮೇಡಮ್. ಅದು ಅಂತರಾಳದಿಂದ ಬಂದಿರೋದು ಮೇಡಮ್. ನಾನು ಕೂಡ ಸ್ಟಾರ್ಟಿಂಗ್ ಈ ಅವತಾರ್ ಫೌಂಡೇಶನ್ ಬಂದಾಗ ತುಂಬಾ ಭಯ ಪಡ್ತಿದ್ದೆ. ಶಿವಂಬು ಚಿಕಿತ್ಸೆ ಏನು ಅಂತ ಗೊತ್ತಿರ್ಲಿಲ್ಲ. ಅದನ್ನ ಕೇಳಿ ಫೋನ್ ಮಾಡಿ ಗೀತಾ ಮೇಡಮ್ ಇಂದ ತಿಳ್ಕೊಂಡು ನಾನು ತುಂಬಾ ಆರೋಗ್ಯವಾಗಿದ್ದೀನಿ. ಅದನ್ನ ಹೇಳಕ್ಕಂತೂ ತುಂಬಾ ಇಷ್ಟಪಡ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್ ನಿಮಗೆ. ಗೀತಾ ಮೇಡಮ್ ಇಂದ ತುಂಬಾ ಜನ ಮಾಸ್ಟರ್ಸ್ ಬಂದಿದ್ದಾರೆ ಮೇಡಮ್ ಈ ವೇದಿಕೆಗೆ ಮುಂದೆ. ಆಗ್ಲಿ ಸ್ವಾಧ್ಯಾಯಕ್ಕಾಗ್ಲಿ ಪ್ರತಿಯೊಂದು ಅವ್ರ ಕಡೆಯಿಂದ ಸಜೆಷನ್ ತಗೊಂಡು ತುಂಬಾ ಜನ ಉಪಯೋಗ ಪಡ್ಕೋತಾ ಇದಾರೆ ಮೇಡಮ್ ಗೀತಾ ಮೇಡಮ್ ಕಡೆಯಿಂದ. ನಮ್ ಎಲ್ಲರ ಪರವಾಗಿನೂ ಸಹ ಗೀತಾ ಮೇಡಮ್ಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಮತ್ತೆ ನೀವು ಬರೆದಂತ ಕವನ ಎಲ್ಲರ ಕಡೆಯಿಂದ ನೀವ್ ಏನ್ ಬರ್ದಿದ್ದೀರೋ ಅದು ಅವ್ರಿಗೆ ಆಗ್ಲಿ ಅಂತ ಆಶಿಸೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾಗಲಲಿತಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ಮೇಡಮ್ಗೆ ತುಂಬಾ ಧನ್ಯವಾದಗಳು ಅರ್ಪಿಸ್ಬೇಕು. ವೇದಿಕೆಗೆ ತುಂಬಾ ಜನನ ತಂದಿದ್ದಾರೆ. ಹೌದು ಮೇಡಮ್. ಹಾಗೆ ಇವರು ವೇದಾವತಿ ಮೇಡಮ್ ಹೇಳಿದ್ರು ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಹಾಕ್ಬಾರ್ದು ಅಂತ. ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅವ್ರು ಇದಾರ ಕೇಳ್ಕೊಂಡು. ಪೂರ್ಣ ಪ್ರದಕ್ಷಿಣೆ ಹಾಕ್ಬಾರ್ದು ಅಂದ್ರೆ ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ಈಗ ಇದಾರಲ್ಲ, ಅವ್ರ ಪಕ್ಕದಲ್ಲಿ ಯಾರೋ ಒಬ್ಬರನ್ನ ಕರ್ಸ್ಕೊಂಡಿದ್ದಾರೆ. ಅವ್ರಿಗೊಂದು ಮ್ಯೂಟ್ ಆಪ್ಷನ್ಸ್ ಓಕೆ ಕೊಡ್ತೀನಿ ಮ್ಯಾಮ್, ಕೊಡ್ತೀನಿ. ಪೂರ್ಣ ಪ್ರದಕ್ಷಿಣೆ ಅಂದ್ರೆ ಈಗ ನಾವು ಗುಡಿ ಬಾಗ್ಲಿರ್ತದಲ್ಲ, ಬಲಗಡೆಯಿಂದ ಹೋಗ್ತೀವಿ. ಬಲಗಡೆಯಿಂದ ಪ್ರದಕ್ಷಿಣೆ ಹೋಗಿ ಎಡಗಡೆ ಬಂದು ಹಾಗೆ ವಾಪಸ್ ಹೋಗ್ಬಿಡ್ಬೇಕು. ಫುಲ್ಲು ಸುತ್ತಬಾರದು. ಪ್ಲೀಸ್. ಹಾ, ಅನು ಅನ್ನೋರು ಇದಾರಲ್ಲ, ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದೇನೆ ಮ್ಯಾಮ್. ಅನು ಮ್ಯಾಮ್ ಕೊಟ್ಟಿದ್ದೇನೆ ನೋಡಿ. ಅಲ್ಲಿ UN ಅಂತ ಅನುರಾಧ ಅಲ್ವಾ ಮ್ಯಾಮ್? UTE ಅಂತ ಇದೆ ನೋಡಿ. ಹಾ, ಅನುರಾಧ ಕೊಟ್ಟಿದ್ದೇವೆ ಮ್ಯಾಮ್. ಆಗ್ತಾ ಇಲ್ಲ ಅನ್ಸತ್ತೆ ಅವ್ರಿಗೆ. ಈಗ ಇನ್ನೂ ಒಂದ್ಸರಿ ಕೊಟ್ಟಿದ್ದೇನೆ ನೋಡಿ ಮೇಡಮ್. ಅವ್ರದ್ದೇನೋ ಫೋನೇ ಪ್ರಾಬ್ಲಮ್ ಅನ್ಸತ್ತೆ ಮ್ಯಾಮ್, ಆಗ್ತಾ ಇಲ್ಲ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮ್ಯಾಮ್. ಏನ್ ಬರ್ತಾ ಇದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮ್ಯಾಮ್. ಅವ್ರ ವಿಡಿಯೋ ಆಫ್ ಮಾಡ್ಕೊಂಡ್ರು ಮ್ಯಾಮ್. ಮಾತಾಡಿ ವೇದಾವತಿ ಮ್ಯಾಮ್, ಮಾತಾಡಿ. ಹಾ ಅಷ್ಟೇ. ಈಗ ಮುಖ್ಯ ದ್ವಾರ ಇರುತ್ತಲ್ಲ, ನಾವು ಬಲಗಡೆಯಿಂದ ಈಗ ಹೋಗಿ ಹಾಗೆ ವಾಪಸ್ ಹೋಗ್ಬಿಡ್ಬೇಕು. ಫುಲ್ ಸುತ್ತಬಾರದು. ಮತ್ತೆ ದೇವ್ರ ದರ್ಶನ ಮುಂದೆ ಬಂದು ಮಾಡ್ಬಾರ್ದು, ಎಡಭಾಗದಿಂದ ಬಂದು. ಹೊರಗಡೆ ಬಂದು ಮಾಡ್ಬೋದು. ಮತ್ತೆ ಅದನ್ನ ಫುಲ್ ಸುತ್ತಬಾರದು. ಹಾ ಸರಿ ಮೇಡಮ್, ಸರಿ ಮೇಡಮ್. ಅದಕ್ಕೆ ಪೂರ್ಣ ಪ್ರದಕ್ಷಿಣೆ ಅಂದ್ರಲ್ಲ, ಏನೋ 3 ಸುತ್ತು ಮಾಡ್ತೀವಲ್ಲ, ಆಗ ಏನಂತ? ಇಲ್ಲ, 3 ಸುತ್ತು ಗಣೇಶನ್ಗೆ. ಹಾ ಸರಿ ಮೇಡಮ್, ಸರಿ. ಅದಕ್ಕೆ ಕೇಳಿದೆ. ಲಕ್ಷ್ಮಿ ಮೇಡಮ್. ಎಸ್ ಮ್ಯಾಮ್.
ನಾನು ಈ ಪಕ್ಷದ ಬಗ್ಗೆ ಒಂದ್ 2 ನಿಮಿಷ ಹೇಳ್ಬಿಡ್ತೀನಿ ನೋಡಿ. ಸೋಮವಾರ ನಾನು ಊರಲ್ಲಿ ಇರ್ತೀನ ಇಲ್ಲ ಡೌಟ್. ನಾನು ಪಕ್ಷಕ್ಕೆ ಹೋಗ್ತಾ ಇದ್ದೀನಿ. ಓಕೆ ನಮ್ಮ ಅಕ್ಕನ ಮಗನ ಮಗ ಓಕೆ ಕರ್ದಿದ್ದಾನೆ. ಶಾರ್ಟ್ ಆಗಿ ಹೇಳಿ ಮ್ಯಾಮ್, ಟೈಮ್ ಆಗಿದೆ. ಹೇಳ್ಬಿಡ್ತೀನಿ ನೋಡಿ. ಓಕೆ ಪಕ್ಷ ಮಾಸ 8ನೇ ಸೆಪ್ಟೆಂಬರ್ ಇಂದ 21ನೇ ಅಕ್ಟೋಬರ್ ವರೆಗೂ ಇರುತ್ತೆ. ಭಾದ್ರಪದ ಬಹುಳ ಪಾಡ್ಯ ಅಮಾವಾಸ್ಯೆ ತನಕ 15 ದಿನ. ಈ ಕಾಲವನ್ನು ಪಕ್ಷ ಮಾಸ ಅಂತ ಕರೀತಾರೆ. ಯಾವ ಶ್ರಾದ್ದಾಧಿಕಾರಿಗಳು ಈ ಅವಧಿಯಲ್ಲಿ ಪಕ್ಷ ಶ್ರಾದ್ದವನ್ನು ಮಾಡ್ತಾರೋ ಅವರಿಗೆ ಪಿತೃಗಳು ಜ್ಞಾನ, ಭಕ್ತಿ, ಸಂಪತ್ತು, ಸಂತಾನ ಮೊದಲಾದ ಅಖಂಡ ಫಲಗಳನ್ನಿತ್ತು ಆಶೀರ್ವಾದ ಮಾಡ್ತಾರೆ. ಮಾಡದವರಿಗೆ ಅನೇಕ ವಿಚಾರಗಳಲ್ಲಿ ಶಾಪ ನೀಡುತ್ತಾರೆ. ಪಿತೃಗಳ ಶಾಪದಿಂದ ವಂಶಾಭಿವೃದ್ಧಿ ಆಗೋದಿಲ್ಲ. ಆದ್ರೂ ಅಂಗವೈಕಲ್ಯ, ಬುದ್ಧಿಹೀನತೆ, ರೋಗಾದಿ ಪೀಡಿತ ಸಂತಾನ ಆಗಬಹುದು. ಮಹಾಭಾರತ ಪುರಾಣದ ಪ್ರಕಾರ ಕರ್ಣ ಯುದ್ಧದಲ್ಲಿ ಹತನಾದ ಮೇಲೆ ಸ್ವರ್ಗವನ್ನು ಸೇರಿದಾಗ ಅವನಿಗೆ ಬಂಗಾರ ಮತ್ತು ಆಭರಣಗಳನ್ನು ಆಹಾರವಾಗಿ ನೀಡಲಾಯಿತು. ಆದರೆ ಕರ್ಣನಿಗೆ ಬೇಕಾದಿದ್ದು ನಿಜವಾದ ಆಹಾರ. ಇದರಿಂದ ಬೇಸತ್ತ ಕರ್ಣ ಇಂದ್ರನಲ್ಲಿ ಕೇಳ್ತಾನೆ. ಆಗ ಇಂದ್ರ ಹೇಳ್ತಾನೆ, ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದದಲ್ಲಿ ಅನ್ನವನ್ನು ದಾನವಾಗಿ ನೀಡ್ಲಿಲ್ಲ. ಜೀವಮಾನ ಪೂರ್ತಿ ಬೇಕಾದಷ್ಟು ಬಂಗಾರಾದಿ ಆಭರಣಗಳನ್ನು ದಾನವಾಗಿ ನೀಡಿದ್ದೆ. ಅದಕ್ಕಾಗಿ ನಿನಗೆ ನಿಜವಾದ ಆಹಾರ ದೊರಕುತ್ತಿಲ್ಲ. ನನಗೆ ನನ್ನ ಪೂರ್ವಜರ ಬಗ್ಗೆ ಅವನು ಆವಾಗ ಕರ್ಣ ಹೇಳ್ತಾನೆ, ನನಗೆ ನನ್ನ ಪೂರ್ವಜರ ಬಗ್ಗೆ ಏನು ಗೊತ್ತಿಲ್ಲದ್ರಿಂದ ಯಾವ ಶ್ರಾದ್ದವನ್ನು ಮಾಡಲಾಗ್ಲಿಲ್ಲ ಎಂದು ಕರ್ಣ ಹೇಳ್ತಾನೆ. ಇದಕ್ಕಾಗಿ ಅವನಿಗೆ ವಿಶೇಷವಾಗಿ ಪರಿಹಾರ ರೂಪವಾಗಿ 15 ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಆಹಾರ ದಾನ ಮಾಡಲು ಅನುಮತಿ ನೀಡ್ತಾನೆ. ಆ ಕಾಲಕ್ಕೆ ಪಕ್ಷಮಾಸ ಅಂತಾರೆ. ಮಹಾಲಯ ಅಂದ್ರೆ ಮಹಾ ದೊಡ್ಡ, ಲಯ ಅಂದ್ರೆ ನಾಶ. ಸಮುದ್ರ ಮಥನ ಸಂದರ್ಭದಲ್ಲಿ ಬಹಳ ಋಷಿಗಳು ಮತ್ತು ದೇವತೆಗಳು ದೈತ್ಯರಿಂದ ಸಂಹರಿಸಲ್ಪಟ್ಟರು. ಈ ಋಷಿಗಳು ನಮ್ಮ ಪೂರ್ವಜರಾಗಿದ್ದರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸುತ್ತೇವೆ. ಅದುವೇ ಸರ್ವಪಿತೃ ಅಮಾವಾಸ್ಯೆ. ಪಿತೃಗಳಿಗೆ ತಿಲ ತರ್ಪಣ ಏಕೆ? ಎಳ್ಳುಗಳ ಅಭಿಮಾನಿ ದೇವತೆ ಸೋಮ ಅಂದ್ರೆ ಚಂದ್ರ. ಅವು ಅವನ ವೃದ್ಧಿಗೂ ಕಾರಣವಾಗಿದೆ. ಅವನೇ ಪಿತೃಗಳಿಗೆ ಆಧಾರ. ಪಿತೃಲೋಕ ಚಂದ್ರನ ಮೇಲ್ಭಾಗದಲ್ಲಿದೆ. ಚಂದ್ರನ ಕಲೆಗಳೇ ಪಿತೃಗಳಿಗೆ ಆಹಾರ. ಆದ್ದರಿಂದ ಚಂದ್ರನಿಗೆ ಪ್ರಿಯವಾದ ಎಳ್ಳು ಪಿತೃದೇವತೆಗಳಿಗೂ ಪ್ರಿಯವಾಗಿವೆ. ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲಾಗುವಂತೆ ಪಿತೃಲೋಕದಲ್ಲೂ ಸೂರ್ಯನ ಚಲನೆಗೆ ಕಾಲವು ನಡೆಯಲು ಕಾರಣವಾಗಿದೆ. ಭೂಮಿಯಲ್ಲಿ 24 ಗಂಟೆಗೆ ಒಂದಿನ ಆದರೆ ಚಂದ್ರನಲ್ಲಿ ಶುಕ್ಲ ಪಕ್ಷದ 15 ದಿನ ರಾತ್ರಿ, ಕೃಷ್ಣ ಪಕ್ಷದ 15 ದಿನ ಹಗಲು. ಹೀಗೆ 1 ತಿಂಗಳ ನಮ್ಮ ಕಾಲ ಅವರಿಗೆ 1 ದಿನ. ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ, ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಹಗಲು. ಪೂರ್ಣ ದಿನ ರಾತ್ರಿ ಅಂದ್ರೆ ನಮ್ಮ 1 ತಿಂಗಳು ಪಿತೃಗಳಿಗೆ 1 ದಿನ. ಆಗ ಪಿತೃಗಳಿಗೆ ಅಮಾವಾಸ್ಯೆ ನಡು ಮಧ್ಯಾಹ್ನವಿರುತ್ತದೆ. ಆದ್ದರಿಂದ ಅಮಾವಾಸ್ಯೆ ಎಂದು ಪಿತೃಗಳಿಗೆ ತಿಲತರ್ಪಣಕ್ಕೆ ಮಹತ್ವ. ದಕ್ಷಿಣಾಯನದ ಕನ್ಯಾ ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತಿ ಸಮೀಪದಲ್ಲಿ ಇರುವುದರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವ. ದರ್ಬೆಯನ್ನು ಪವಿತ್ರ ಎಂದು ಏಕೆ ಕರೀತಾರೆ? ದರ್ಬೆ, ಕುಶ, ಕಾಸಬರಿ ಇವುಗಳು ಪವಿತ್ರ ದರ್ಬೆ. ವಿವಿಧ ನಾಮಗಳು. ಒಮ್ಮೆ ಗರುಡನು ತನ್ನ ತಾಯಿಯಾದ ವಿನತೆಗೆ ಸರ್ಪಗಳ ತಾಯಿಯಾದ ಕದ್ರುವಿನಿಂದ ದಾಸ್ಯದ ಮುಕ್ತಿ ಪಡೆಯಲು ದೇವೇಂದ್ರನಿಂದ ಅಮೃತವನ್ನು ದರ್ಬೆಯ ಮೇಲೆ ಇಟ್ಟಿರ್ತಾನೆ. ಅಷ್ಟರಲ್ಲಿ ದೇವೇಂದ್ರನು ಬಂದು ಅಮೃತವನ್ನು ಹೊತ್ಕೊಂಡು ಹೋಗುವಾಗ ಅಮೃತದ 1 ಬಿಂದು ದರ್ಬೆ ಮೇಲೆ ಬೀಳುತ್ತೆ. ಆದ್ದರಿಂದ ದರ್ಬೆಯು ಶುದ್ಧವಾಗಿದೆ.
ಮತ್ತು ಪವಿತ್ರ ಎನಿಸಿದೆ. ಅಲ್ಲದೆ ಯಜ್ಞ ವರಾಹ ರೂಪಿ ಭಗವಂತನ ರೋಮದಿಂದ ದರ್ಬೆಯು ಬೆವರಿನಿಂದ ಎಳ್ಳು ಹೊರಬಂದ ಕಾರಣ ಇವು ಎಲ್ಲಾ ಕಾರ್ಯಗಳಿಗೂ ಪಾವಿತ್ರ್ಯತೆ ನೀಡಲು ಬೇಕಾಗುತ್ತದೆ. ಆಯ್ತು ಮೇಡಮ್. ಓಕೆ ಮ್ಯಾಮ್, ಉಷಾ ಮ್ಯಾಮ್, ನಿಮ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಆತರ ಇನ್ನ ಏನೇನೋ ಕ್ವಶನ್ ಮಾಡ್ಬೇಕಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್, ಅನ್ಮ್ಯೂಟ್ ಕೊಡ್ತೇನೆ. ಅನುರಾಧ ಮ್ಯಾಮ್, ನಿಮ್ಗೆ ಕೋಸ್ಟ್ ಕೊಟ್ಟಿದೆ, ನೀವು ಮೈಕ್ ಮೇಲೆ ನೀವು ಟಚ್ ಮಾಡಿದ್ರೆ ಮೈಕ್ ಓಪನ್ ಆಗತ್ತೆ ಮೇಡಮ್, ನೀವು ಮಾತಾಡ್ಬೋದು. ಥ್ಯಾಂಕ್ ಯು ವೇದವತಿ ಮ್ಯಾಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್ ಪಿತೃಪಕ್ಷದ ಬಗ್ಗೆ. ಬೇಕಾದ್ರೆ ಇದು ಫುಲ್ ಇವಾಗ ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಬೇಕಾದ್ರೆ ನಾನ್ ಗೀತಕ್ಕೆ ಕಳಿಸ್ತೀನಿ. ಯಾರು ಬೇಕು ಅವ್ರ ಹತ್ರದಿಂದ ಫಾರ್ವರ್ಡ್ ಮಾಡಿಸ್ಕೊಳ್ಳಿ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ನನ್ಗೆ ನಂಬರ್ಗಳು ಕೊಟ್ರೆ ನಾನೇ ಫಾರ್ವರ್ಡ್ ಮಾಡ್ತೀನಿ. ನೀವು ಗೀತಾ ಮ್ಯಾಮ್ ಕಳ್ಸಿ ಮ್ಯಾಮ್, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋತಾರೆ ಬೇಕಾಗಿರೋ. ನನ್ನ ಹತ್ರ ಅವ್ರ ನಂಬರ್ ಇದೆ, ನಾನು ಕಳಿಸ್ತೀನಿ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಅನುರಾಧ ಮ್ಯಾಮ್, ನಿಮ್ಗೆ ಕೋವಸ್ಟ್ ಇದೆ, ಮೈಕ್ ಮೇಲೆ ನೀವು ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಮ್ಯಾಮ್ ವಾಯ್ಸ್. ನಿಮ್ ವಿಡಿಯೋ ಇದೆಯಲ್ಲ ಮ್ಯಾಮ್, ವಿಡಿಯೋ ಪಕ್ಕ ಮ್ಯೂಟ್ ಅಂತ ಆಪ್ಷನ್ಸ್ ಇದೆ ನೋಡಿ, ಅದ್ನ ಒತ್ಕೊಂಡು ನೀವು ಒಂದ್ ಮೈಕ್ ಹತ್ರಕ್ಕೆ ಹಿಂಗ್ ರೆಡ್ ಮಾರ್ಕ್ ಇದೆ ನೋಡಿ, ಹಿಂಗ್ ಗೆರೆ ಇದೆಯಲ್ಲ, ಅದ್ನ ಒತ್ಕೊಂಡು ಮಾತಾಡ್ಬೋದು. ನೀವು ಕೋವಸ್ಟ್ ಅಲ್ಲಿ ಇದ್ದೀರಾ. ನಾನು ಇದು ಆಮೇಲೆ ಕಳಿಸ್ತೀನಿ. ಓಕೆ ಮ್ಯಾಮ್, ಆಯ್ತು, ಹಂಗೆ ಆಗ್ಲಿ ಮ್ಯಾಮ್. ಗ್ರೂಪ್ ಅಲ್ಲಿ ಹಾಕ್ಬಿಡಿ ಒಂದ್ಸರಿ. ಎಸ್ ಮ್ಯಾಮ್, ಓಕೆ ಮ್ಯಾಮ್. ಅನು ಮ್ಯಾಮ್, ನೀವ್ ಹೆಂಗ್ ಗೊತ್ತಾ ನೋಡಿ, ಇಲ್ಲಿ ನಿಮ್ದು ಸ್ಟಾಪ್ ವಿಡಿಯೋ ಮತ್ತೆ ಆನ್ ಮಾಡ್ಕೊಂತಿರಲ್ಲ, ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಪಕ್ಕ ಇದೆ ನೋಡ್ರಿ ಫಸ್ಟ್. ನಿಮ್ ಮೈಕ್ ಆಫ್ ಆಯ್ತು ಗೀತಾ ಮ್ಯಾಮ್. ನೆಕ್ಸ್ಟ್ ಆಪ್ಷನ್ಸ್ ಕೊಡಿ ಮ್ಯಾಮ್. ಆಕ್ಚುಲಿ ಅವ್ರು ಅವಾಗ್ಲೇ ಆನ್ ಮಾಡ್ಕೊಂಡಿದ್ರು ಅನು ಅವರು. ಸಮಯ ಆಗ್ತಾ ಇದೆ, ಇನ್ನು ಮಾಸ್ಟರ್ಸ್ ಇದಾರೆ, ಹಂಗಾಗಿ ನೆಕ್ಸ್ಟ್ ಆಪ್ಷನ್ಸ್ ಕೊಡಿ ಮ್ಯಾಮ್ ನೀವು. ಶಿವಗಂಗಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮ್ಯಾಮ್. ನಮಸ್ತೆ ಗೀತಾ ಮ್ಯಾಮ್. ನಾಗರತ್ನಂ ಮ್ಯಾಮ್ ಒಂದು ಕತೆ ಹೇಳಿದ್ರಲ್ವಾ, ಅದು ನನ್ಗೆ ಅವಾಗಿಂದ ಮನ್ಸಲ್ಲಿ ಕೊರಿತಾ ಇತ್ತು. ರಾಜ ಅಡಿಗೆ ಮಾಡ್ಸಿದ್ದು ಆ ಭಿಕ್ಷುಕ ಒಬ್ನಿಗೋಸ್ಕರ ಮಾಡ್ಸಿದ್ನ ಇಲ್ಲ ಎಲ್ರಿಗೂ ಮಾಡ್ಸಿದ್ನ? ಹಾವು ವಿಷ ಬಿಟ್ಟಾಗ ಎಲ್ರು ಯಾಕೆ ಸತ್ತಿಲ್ಲ, ಭಿಕ್ಷುಕ ಒಬ್ಬ ಯಾಕೆ ಸತ್ತ? ಅವಾಗ ಹೂವು ಮಾರೋಳದು ತಪ್ಪು ಹೆಂಗಾಗುತ್ತೆ? ಅವ್ರೊಬ್ರಿಗೋಸ್ಕರ ಮಾಡ್ಸಿ ಸತ್ತಿದ್ರೆ ಅದು ಅವ್ರದ್ದು ತಪ್ಪಾಗ್ತಾ ಇತ್ತು. ಎಲ್ರಿಗೂ ಊಟ ಮಾಡಿಸಿದಾಗ ಭಿಕ್ಷುಕ ಒಬ್ಬ ಸತ್ತ. ಅದು ಅವಾಗಿಂದನೂ ನನ್ ತಲೆಯಲ್ಲಿ ಕೊರಿತಾ ಇತ್ತು. ಇದು ಹೆಂಗೆ? ಏನ್ ಗೊತ್ತಾ ಕತೆ, ಅದು ರಾಜ ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡಿರ್ತಾರೆ. ಆ ಫಂಕ್ಷನ್ ಅಲ್ಲಿ ಎಲ್ಲರಿಗೂ ಒಂದು ಸ್ವೀಟ್ ಮಾಡ್ಬೇಕು ಹಾಲಿನಲ್ಲಿ ಅಂತ ಇರುತ್ತೆ. ಹಾಲ್ ಮಾರೋರ್ಗೆ ಹಾಲ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಹಾಲಿನ ಕ್ಯಾಪ್ ಅನ್ನ ಮುಚ್ಚಿಲ್ದಂಗೆ ಹಾಲ್ ತಗೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಹದ್ದು ಹಾವನ್ನ ಕಚ್ಕೊಂಡು ಹೋಗುತ್ತಾ ಇರುತ್ತೆ. ಆ ಹಾವು ಕಚ್ಕೊಂಡು ಹೋಗುವಾಗ ಹಾವು ಅದ್ರ ವಿಷನ ಅದಕ್ ಬಿಟ್ಬಿಡುತ್ತೆ. ಅದು ಬಂದ್ಬಿಟ್ಟು ಪಾತ್ರೆಯಲ್ಲೇ ಬೀಳುತ್ತೆ. ಪಾತ್ರೆಯಲ್ಲಿ ಬಿದ್ದಾಗ ಗೊತ್ತಿಲ್ದಲೆ ಅದ್ರಲ್ಲಿ ಸ್ವೀಟ್ ತಯಾರಾಗುತ್ತೆ. ಅವರು ಭಿಕ್ಷುಕ ಒಬ್ಬನೇ ಸಾಯೋದಿಲ್ಲ, ಅಲ್ಲಿ ಊಟವನ್ನು ತೆಗೆದುಕೊಂಡು ಅವರು ಸೇವನೆ ಮಾಡ್ಕೊಂಡಿರ್ತಾರ, ಎಲ್ಲರೂ ಅಸ್ತವ್ಯಸ್ತರಾಗ್ತಾರೆ. ಅದ್ರಲ್ಲಿ ಒಂದಷ್ಟು ಜನ ಹಾಸ್ಪಿಟ್ಲಿಗೆ ಒಂದು ಏನೇನೋ ಈ ತರ ಇದೆ. ಅದ್ರೊಳಗೆ ಮತ್ತೆ ಇನ್ನೊಂದು ಅಪಪ್ರಚಾರ ಮಾಡ್ತಿರ್ತಾರಲ್ಲ, ಮೇನ್ ಇಂಪಾರ್ಟೆಂಟ್. ಅವಾಗ್ಲೇ ಹೇಳಿದ್ರಲ್ಲ ಮಾಡ್ದಾರ ಪಾಪ ಹಾಡ್ದಾರ ಬಾಯಲ್ಲಿ ಅಂತ ಹೇಳಿ. ಹಾಗಾಗಿ ಇಷ್ಟು ಇದು ಮಾಹಿತಿ ಮ್ಯಾಮ್. ಇದು ಅದು ಮಾಹಿತಿ ಗೊತ್ತು, ಆದ್ರೆ ಹೂ ಮರಳ್ದು ಒಬ್ರದ್ದು ತಪ್ಪಾಗಲ್ಲ. ಅಲ್ಲಿ ಸುಮಾರು ಜನ ಸತ್ತಿರ್ತಾರೆ ಎಲ್ರದ್ದು. ಅಲ್ಲಿಗೆ ಲಕ್ಷ್ಮಿ ಮ್ಯಾಮ್ ಹೇಳಿದ್ರು, ಅವ್ರು ಮಾಡಿದ ಕರ್ಮ ಅವ್ರನ್ನೇ ಹೋಯ್ತು ನಂಗ್ ಅವ್ರು ಹೋದ್ರು ಅಂತ ನನ್ಗನ್ಸ್. ಅದು ಕರ್ಮನೂ ಓಕೆ, ಅದೆಲ್ಲ ಓಕೆ. ಬಟ್ ಈ ಕಥೆನ ಬೇರೆ ಒಂದು ವೇದಿಕೆಯಲ್ಲಿ ನಾನ್ ಕೇಳಿದ್ದು ಏನಪ್ಪಾ ಅಂದ್ರೆ ಇದು ಇದೆ ಇದಿಲ್ಲಿ. ಆ ಮೇಡಮ್ ಏನ್ ಹೇಳಿದ್ರು ಅಂತಂದ್ರೆ, ಇದು ನೋಡಿ ಒಂದು ರಾಜ ಇಷ್ಟೊಂದು ಫಂಕ್ಷನ್ಸ್ ಮಾಡಿ ನಮ್ಗೆಲ್ಲ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಇಷ್ಟೊಂದು ವಿಷಯ ಎಲ್ಲ ಕೊಟ್ಬಿಟ್ಟು ಈ ತರ ಮಾಡಿದಾರೆ ಅಂತೇಳಿ ಅಪಪ್ರಚಾರ. ಈಗ ಹೂ ಮಾರಾರ ಅಂತಂದ್ರೆ ಹೂ ಒಂದ್ ಮನೆಗೆಲ್ಲ ಕೊಡೋದು, ಎಲ್ಲವನ್ನೂ ಕೊಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ. ಹಂಗಾಗಿ ಪ್ರತಿ ಒಂದು ಮನೆಗೆ ಹೋದಾಗೆಲ್ಲ ರಾಜ ಹಿಂಗ್ ಮಾಡಿದಂತೆ, ರಾಜ ಹಿಂಗ್ ಮಾಡಿದಂತೆ ಹೇಳ್ಕಂತ ಹೋದಾಗ ಅಲ್ಲಿ ಅವ್ರದ್ದು ತಪ್ಪು ಮೇನ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಥೆಯ ಸಾರಾಂಶ. ನಮ್ಮಲ್ಲ ಇನ್ನು ಅತಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಲಕ್ಷ್ಮೀ ದೇವಿ ಅವರಿದ್ದಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶಿವಗಂಗಾ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್, ಪ್ರಿಯಾಂಕಾ ಮಂಜುನಾಥ್.
ಪ್ರಿಯಾಂಕಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್ ಮಾತಾಡಿ. ಮಾತಾಜಿ ಒಂದ್ ಡೌಟ್, ಅದು ಧ್ಯಾನ ಮಾಡ್ಬೇಕಾದ್ರೆ ಈಗ ಸೋಫಾ ಮೇಲೆಲ್ಲ ಕೂತ್ರೆ ಚಕ್ಕಲ್ ಬಾಲ ಹಾಕಿ ಯಾಕೆ ಕೂರ್ಬಾರ್ದು ಅಂತ. ಗೀತಾ ಮ್ಯಾಮ್ ಎಲ್ಲಿ ಹೇಳಿಲ್ಲ ಮ್ಯಾಮ್ ಆತರ ಕೂರ್ಬಾರ್ದು ಅಂತಂದೇಳಿ. ನಿಮ್ಮ ಸುಖ ಸ್ಥಿರ ಹಾಸನ ಅಲ್ಲ, ಈಗ ಮೇಲ್ ಕೂತವ್ರು ಇಲ್ಲ ತುಂಬಾ ದಿನದಿಂದ ಡೌಟ್ ಇತ್ತು, ವೆಂಕಟರಮಣ ಸರ್ ಹತ್ರನೇ ಅವತ್ತು ಕೇಳೋಣ ಅನ್ಕೊಂಡೆ, ಮರ್ತೋಯ್ತು. ಇವತ್ತು ಸಡನ್ ಆಗಿ ನೆನ್ಸಾಯ್ತಾ, ಹಾಗಾಗಿ ಕೇಳಿದೆ ಮಾತಾಜಿ. ಇಲ್ಲ, ಎಲ್ಲಿ ಆತರ ಹೇಳಿಲ್ಲ. ಸೋಫಾದ ಮೇಲೆ ಕೂತ್ಕೊಂಡೆ ಚಕ್ಲ ಬಕ್ಲ ಹಾಕೊಂಡು ಕೂತ್ಬಾರ್ದು ಅಂತ ಏನ್ ಎಲ್ಲಿ ಈ ಮಾಹಿತಿ ಸಿಕ್ಕಿಲ್ಲ ಮ್ಯಾಮ್. ಅದು ನಿಮ್ ಕಡೆಯಿಂದ ಸಿಕ್ಕಿದೆ. ಮೇಲ್ ಕೂತವ್ರು ಕಾಲು ಹಿಂಗೆ ಒಂದ್ರ ಕಾಲ್ ಮೇಲೆ ಎಡಗಾಲ್ ಮೇಲೆ ಬಲ್ಗಾಲ್ ಇಟ್ಟು ಕತ್ರಿ ಆಕಾರದಲ್ಲಿ ಇಟ್ಕೊಳ್ಳಿ ಆತರ ಹೇಳ್ತಾರಲ್ವಾ? ಏನಕ್ಕೋಸ್ಕರ ಹೇಳಿದಾರೆ ಅಂದ್ರೆ ಮೇಡಮ್, ಸುಖಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂದ್ರೆ ಸೋಫಾ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿರೋದಷ್ಟೇ. ಅದು ಬಿಟ್ರೆ ಸೋಫಾ ಮೇಲೆ ಕೂತ್ಕೊಂಡು ಸುಖಾಸನ ಹಾಕೋಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಮೇಡಮ್. ಅದ್ರಿಂದ ಏನು ಧ್ಯಾನಕ್ಕೆ ಎಫೆಕ್ಟ್ ಆಗಲ್ವಾ? ಏನು ಇಲ್ಲ ಮೇಡಮ್, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರುತ್ತದೆ ಆ ಆಸನದಲ್ಲಿ ಕೂತ್ಕೋಬಹುದು. ನೀವು ಸೋಫಾ ಮೇಲೆ ಕೂತ್ಕೊಂಡು ಸುಖಾಸನದಲ್ಲಾದ್ರೂ ಕೂತ್ಕೋಬಹುದು, ಅಥವಾ ಕಾಲ್ ಕೆಳಗಡೆ. ಅಂದ್ರೆ ರೀಸನ್ ಏನಂದ್ರೆ ಕೆಳಗಡೆ ಕೂತ್ಕೊಳಕ್ ಆಗದೆ ಇರೋರು ಸೋಫಾ ಮೇಲೆ ಕೂತ್ಕೋತಾರೆ ಅನ್ನೋ ಉದ್ದೇಶದಿಂದ ಹೇಳಿರೋದಷ್ಟೇ. ಮಾತಾಜಿ ಒಬ್ರಿದ್ದಾರೆ, ಅವ್ರಂದ್ರೆ ಬೆಡ್ ಇಡನ್, ಬಟ್ ಅವರು ಅದೇ ಕೂರಕ್ಕಾಗಲ್ಲ, ಬೇರೆಯವ್ರ ಸಪೋರ್ಟ್ ತಗೊಂಡು ಕುತ್ಕೋಬೇಕು ಆತರ ಕೇಳಿದ್ದು. ನಮ್ ಫ್ರೆಂಡ್ ಅವ್ರ ಅತ್ತೆ ಅಂತೆ, ಅವ್ರು ಕೇಳ್ತಿದ್ರು ಮೆಡಿಟೇಷನ್ ಸಾರಿ ಹೇಳಿ ನಿಮ್ಮ ಪ್ರಶ್ನೆ ಸಂಪೂರ್ಣ ಮುಗಿಸಿ ಮ್ಯಾಮ್ ನೀವು. ಅದೇ ಅವ್ರ ಅತ್ತೆ ಅಂತೆ, ಅದಕ್ಕೆ ನೀನ್ ಮೆಡಿಟೇಷನ್ ಮಾಡ್ತೀಯಲ್ಲ, ಈಗ ಮಲ್ಗಿರೋರ್ಗೆ ಮೆಡಿಟೇಷನ್ ಮಾಡಿಸ್ಬೋದಾ, ಅವ್ರು ಮಾಡ್ಬೋದಾ ಅಂತ. ಅವ್ರು ಮಾಡ್ತಾರೆ ಕಣ್ ಮುಚ್ಚಿ, ಹಂಗೆ ನಿದ್ದೆ ಹೋಗಿರ್ತಾರೆ. ಇಲ್ಲ ಒಂದೊಂದ್ಸಲಿ ಹೇಳೋದನ್ನ ಕೇಳಿಸ್ಕೊಂಡು ಈ ತರ ಮಾಡ್ಸು, ಅವರು ರಿಲೀಫ್ ಆಗ್ಬೋದು ಅಂತ. ಖಂಡಿತ ಮ್ಯಾಮ್ ಮಾಡ್ಬೋದು. ಹುಷಾರಿಲ್ದವ್ರಿಗೆ ಅವ್ರಿಗೂ ಸಹ ನೀವು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಕೊಟ್ಕೊಂಡು ನೀವು ಕೂತೇ ಧ್ಯಾನ ಮಾಡ್ಬೇಕಂತ ಎಲ್ಲಿಯೂ ಹೇಳಿಲ್ಲ. ಆರಾಮಿದ್ದರು, ಆರೋಗ್ಯವಾಗಿ ಹೆಲ್ತಿ ಆಗಿದ್ದರು ಸುಖ ಸ್ಥಿರ ಹಾಸನದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ಧ್ಯಾನ ಮಾಡಕ್ ಹೇಳ್ತಾರೆ. ಹಾಗಾಗಿ ಹುಷಾರಿಲ್ದಾಗೆ ನೀವು ಮಲಗಿಕೊಂಡು ಸಹ ಧ್ಯಾನವನ್ನು ಮಾಡಬಹುದು. ಅವರು ಕೈ ಕ್ರಾಸ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಸಹ ಉಸಿರಿನ ಕಡೆ ಗಮನನೂ ಕೊಡ್ಬೋದು. ಯಾಕೆಂದ್ರೆ ಒಬ್ಬೊಬ್ಬರಿಗೆ ಕೈ ಮುರಿದಿರುತ್ತೆ. ಒಂದು ವೇದಿಕೆಯಲ್ಲಿ ಸಹ ರಂಗನಾಥ್ ಸರ್ ಸಹ ಹೇಳಿದಾರೆ, ಬೆರಳುಗಳನ್ನೊಳಗೆ ಬೆರಳನ್ನ ಸೇರಿಸ್ಕೊಳಕ್ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ. ಆಗಲ್ಲ ಮೇಡಮ್, ಅವ್ರಿಗೆ ಒಂದ್ ಕೈ ಪಾರ್ಶ್ವವಾಯು. ಎಸ್, ಓಕೆ. ಹಾಗಾಗಿ ಉಸಿರಿನ ಕಡೆ ಗಮನ ಕೊಡ್ಬೇಕು, ಕಣ್ಣನ್ನ ಮೃದುವಾಗಿ ಮುಚ್ಚಬೇಕು ಮತ್ತೆ ಮೃದುವಾಗಿ ಬಿಡ್ಬೇಕು. ಯಾಕೆ ಕೈನ ಲಾಕ್ ಮಾಡ್ಕೋಬೇಕು, ಕಾಲನ್ನ ಕ್ರಾಸ್ ಮಾಡ್ಕೋಬೇಕಂದ್ರೆ ನಮಗೆ ಕೈನ ಕ್ರಾಸ್ ಮಾಡ್ಕೊಳ್ಳೋದ್ರಿಂದ 10% ಎನರ್ಜಿ ಸೇವ್ ಆಗುತ್ತೆ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳೋದ್ರಿಂದ 10% ಎನರ್ಜಿ ಸೇವ್ ಆಗುತ್ತೆ, ಮತ್ತೆ ಕಣ್ಣುಗಳನ್ನ ಮುಚ್ಚೋದ್ರಿಂದ 80% ನಮ್ಗೆ ಎನರ್ಜಿ ಸೇವ್ ಆಗುತ್ತೆ. ಟೋಟಲ್ 100% ನಮ್ಗೆ ಎನರ್ಜಿ ಸೇವ್ ಆಗುತ್ತೆ. ಹಾಗಾಗಿ ಆ 100% ಅಲ್ಲಿ 10% ನಮ್ಗೆ ಕೈ ಲಾಕ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಒತ್ತಾಯ ಪೂರ್ವಕವಾಗಿ ಮಾಡ್ಕೋಬೇಡಿ ಮೇಡಮ್ ನೀವು ಎಲ್ಲರೂ. ಯಾಕೆಂದ್ರೆ ಅವ್ರಿಗೆ ಹೇಗೆ ಅವ್ರಿಗೆ ಕಂಫರ್ಟಬಲ್ ಅನ್ಸುತ್ತೋ ಅದೇ ರೀತಿ ಧ್ಯಾನವನ್ನು ಮುಂದುವರಿಸ್ಲಿ. ಉಸಿರಿನ ಕಡೆ ಒಂದು ಗಮನ ಮಾತ್ರ ಅವ್ರಿಗೆ ಇರ್ಲೇಬೇಕು ಮ್ಯಾಮ್. ಇದು ಆಮೇಲೆ ಚಕ್ಲು ಬಾಲ್ ಹಾಕಿ ಕೂತು ಮಾಡ್ತಾರಲ್ಲ, ಅದ್ರಿಂದನೂ ಬೆನಿಫಿಟ್ ಸಿಗುತ್ತೆ ಅಲ್ವಾ? ಓಕೆ ಮ್ಯಾಮ್, ಸಿಗುತ್ತೆ ಮ್ಯಾಮ್. ಚಕ್ಲ ಬಕ್ಲ ಹಾಕಂದ್ರೂ ಓಕೆ. ಕಾಲನ್ನ ಕೆಳಗಡೆ ಚೇರ್ ಮೇಲೆ ಕೂತ್ಕೊಂಡು ಕಾಲನ್ನ ಕೆಳಗಡೆ ಬಿಟ್ಕೊಂಡು ಕ್ರಾಸ್ ಮಾಡ್ಕಂದ್ರೂ ಓಕೆ. ಕುತ್ಕೊಂಡ್ಬಿಟ್ಟು ಮಾಡಕ್ ಆಗಲ್ಲ, ಮಲ್ಕೊಂಡ್ಬಿಟ್ಟು ಮಾಡ್ತೀನಿ ಅಂತಂದ್ರೂ ಓಕೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಸಹ ಮಾಡ್ಬೋದು ಮ್ಯಾಮ್, ಏನ್ ತೊಂದ್ರೆ ಇಲ್ಲ. ಎಚ್ಚರಿಕೆ ಸ್ಥಿತಿನಲ್ಲಿ ಇರ್ಬೇಕು, ಉಸಿರಾಟದ ಕಡೆ ಗಮನ ಕೊಡ್ಬೇಕು ಮ್ಯಾಮ್. ಎಚ್ಚರಿಕೆ ಸ್ಥಿತಿನಲ್ಲಿ ಇರ್ಬೇಕು, ಉಸಿರಾಟದ ಕಡೆ ಗಮನ ಕೊಡ್ಬೇಕು. ಮಲ್ಕೊಂಡ್ ಮಾಡಿದ್ರು ಎಚ್ಚರಿಕೆನಲ್ಲಿ ಇರ್ಬೇಕು. ನಿದ್ದೆ ಮಾಡ್ತಾ ಇದ್ರೆ ಏನು ಇಲ್ಲ, ಎಚ್ಚರಿಕೆ ಸ್ಥಿತಿನಲ್ಲಿ ಇದ್ದು ಉಸಿರಾಟದ ಕಡೆ ಗಮನ ಕೊಟ್ಕೊಂಡ್ ಮಾಡ್ಬಹುದು ಮಲ್ಕೊಂಡಿದ್ರು. ಓಕೆ ಮಾತಾಜಿ, ಅದೇ ಒಂದ್ ಕಡೆ ಪೂರ್ತಿ ಪಾರ್ಶ್ವವಾಯು ಅಂತೆ, ಕಾಲನ್ನು ಇದ್ ಮಾಡಕ್ಕಾಗಲ್ಲ, ಕೈನು ಇದ್ ಮಾಡಕ್ಕಾಗಲ್ಲ, ಹಂಗೆ ಅದೇ ನೀವ್ ಹೇಳಿದ ತರ ಎಚ್ಚರಿಕೆ ಸ್ಥಿತಿಲಿ ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ಮಾಡು. ಹಾಗೆ ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ. ಹನುಮಂತನ ಮೂಲಕ ಒಂದು ನಮ್ಮೆಲ್ರಿಗೂ ಒಂದು ಸಂದೇಶ ಅಂತ ಅನ್ಕೋಬಹುದು. ಪ್ರತಿಯೊಬ್ಬರಲ್ಲೂ ಒಂದ್ ಪ್ರಶ್ನೆ ಇದೆ. ಒಂದ್ ಕ್ಷಣನಾದ್ರೂ ನಾವ್ ಅನ್ಕೊಂಡೇ ಇರ್ತೀವಿ, ನಾನ್ ಇಲ್ದಿದ್ರೆ ಏನಾಗಿರ್ತಿತ್ತು,
ಆ ಕೆಲ್ಸ ಆಗ್ತಿರ್ಲಿಲ್ಲ, ಈ ಕೆಲ್ಸ ಆಗ್ತಿರ್ಲಿಲ್ಲ ಅನ್ನೋ ಭ್ರಮೆಲೆ ಮುಳುಗಿರ್ತೀವಿ. ಅದಕ್ಕೆ ನನ್ ಕಡೆ ನಂಗೆ ಗೊತ್ತಿರೋದು ಒಂದ್ ಚಿಕ್ಕ ಕತೆ ಇಲ್ಲ ಕೇಳಿರೋದು. ಆ ಸೀತೆನೆ ನೋಡಕ್ಕೆ ಹನುಮಂತ ಅವರು ಅಶೋಕವನಕ್ಕೆ ಹೋದಾಗ ರಾವಣ ಕತ್ತಿಯಿಂದ ಪ್ರಹಾರ ಮಾಡೋದನ್ನ ಗಮನಿಸ್ತಾರಂತೆ. ಬಟ್ ಈಗ ನಾನ್ ಏನ್ ಮಾಡ್ಲಿ, ಏನ್ ತಗೊಂಡು ರಾವಣನ್ ಶಿರಚ್ಛೇದನ ಮಾಡ್ಲಿ ಅನ್ನೋ ಆಲೋಚನೆ ಹನುಮಂತಂಗ ಬರಕಂತೆ ಆ ಕ್ಷಣನೇ. ಆದ್ರೆ ಹಂಗ ಆಲೋಚನೆ ಮಾಡಿ ಮುಗಿಯೋದ್ರೊಳಗೆ ಮಂಡೋದರಿ ರಾವಣನ ಕೈ ಹಿಡಿದು ನಿಲ್ಸಿರೋದ್ನ ನೋಡ್ತಾರೆ. ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಆದ್ರೆ ಹನುಮಂತ ಆ ಸಿಚುವೇಶನ್ ನೋಡಿದ ತಕ್ಷಣ ಅನ್ಕೊಂತಿದ್ರೆ, ಆ ಆಲೋಚನೆ ಜೊತೆಗೆ ಅನ್ಕೋತಿದ್ರೆ ಆ ಟೈಮಲ್ಲಿ ಬಂದಿದ್ಕೆ ಸರಿ ಆಯ್ತು, ನಾನು ಇಲ್ದಿದ್ರೆ ಸೀತಮ್ಮನ್ ಯಾರ್ ಕಾಪಾಡ್ತಿದ್ರು ಅಂತ ಅನ್ಕೊಂತಾರಂತೆ. ಅನ್ಕೊಂಡು ಈ ಕಡೆ ನೋಡೋ ಅಷ್ಟೊತ್ತಿಗೆ ಮಂಡೋದರಿ ರಾವಣನ್ ಕೈ ಹಿಡಿದು ನಿಲ್ಸಿರ್ತಾರಂತೆ. ಆಮೇಲೆ ಅವ್ರಿಗೆ ಪಟ್ಟನೆ ಅರಿವಾಗತ್ತಂತೆ, ಓ ಈ ಕೆಲ್ಸ ನಂದಲ್ಲ, ನಾನ್ ಸುಮ್ನೆ ಅನ್ಕೊಂಡೆ ಅಷ್ಟೇ, ಆದ್ರೆ ಭಗವಂತ ಈ ಕೆಲ್ಸನ ಮಂಡೋದರಿಗೆ ವಹಿಸಿದ್ರು ಅಂತ. ಆಗ ಅರ್ಥ ಆಯ್ತಂತೆ ಯಾರ್ಯಾರಿಂದ ಯಾವ ಕೆಲ್ಸ ಆಗ್ಬೇಕು ಅಂತಿರತ್ತೋ ಅದು ಅವಾಗ ಅವರಿಂದಾನೇ ಆಗೋದು ಅಂತ. ಹಾಗೆ ಮುಂದುವರೆದಂತೆ ತ್ರಿಚಿಟ ಹೇಳ್ತಾರಂತೆ ಲಂಕೆಗೆ ನೀನ್ ಬೆಂಕಿ ಇಡ್ಬೇಕು ಅಂತ ಹೇಳಿ ನೀನ್ ಬೆಂಕಿ ಇಡೋ ತರ ಕನ್ಸಾಯ್ತು ಹನುಮಂತ ಅಂತ ಹೇಳ್ತಾರಂತೆ. ಆದ್ರೆ ಅವ್ರಿಗೂ ಹನುಮಂತಂಗ್ ಮತ್ತೆ ಆಶ್ಚರ್ಯ ಆಗತ್ತಂತೆ. ಸೀತೆ ನೋಡಕ್ಕಷ್ಟೇ ಅಲ್ವಾ ಭಗವಂತನ ನಾನು ಇಲ್ಲಿ ಕಳ್ಸಿದ್ದು. ಮತ್ತೆ ತ್ರಿಚಿಟ ಹೇಳ್ತಿದ್ದಾಳೆ, ನಾನು ಅದೇಗ್ ಲಂಕೆ ಸುಡ್ತೀನಿ, ನನ್ನಿಂದ ಅದೇಗ್ ಸಾಧ್ಯ ಆಗುತ್ತೆ, ಲಂಕೆ ಅಷ್ಟ್ ದೊಡ್ಡ ಲಂಕೆನ ಸುಡ್ಬೇಕು ಅಂದ್ರೆ ಕಟ್ಗೆ ತರಬೇಕು, ಬೆಂಕಿ ಹಚ್ಬೇಕು, ಅದೆಲ್ಲ ನನ್ಗೆ ಸಾಧ್ಯನಾ? ಅದೇಗ್ ಸಾಧ್ಯ? ಮತ್ತೇಗೆ ಈ ಕನ್ಸಲ್ಲಿ ಏನ್ ಕಂಡ್ಲು ತ್ರಿಚಿಟ? ಇದ್ರ ಬಗ್ಗೆನೆ ಅವನು ಆಲೋಚನೆ ಮಾಡ್ತಾ ಇರ್ತಾನಂತೆ. ಏನಾದ್ರೂ ಆಗ್ಲಿ ಭಗವಂತನ ಇಚ್ಛೆ ಇದ್ದಂಗ ಆಗ್ಲಿ ಅನ್ಕೊಂಡು ಅವ್ನ್ ಬಂದಿರೋ ಕೆಲ್ಸದ ಕಡೆ ಗಮನ ಕೊಡ್ತಾನೆ. ಆದ್ರೆ ಅಲ್ಲಿ ಹೋಗುವಾಗ ರಾವಣನ್ ಸೈನಿಕರು ಹನುಮಂತನ್ ನೋಡ್ತಾರೆ, ಅವನನ್ನ ಕಟ್ಟಾಕ್ತಾರೆ, ಮತ್ತೆ ಅವನನ್ನ ರಾವಣನ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ. ಅವನನ್ನ ಕೊಲ್ಬೇಕು ಅಂತಿರ್ತಾರೆ. ವಿಭೀಷಣ ಬಂದ್ಬಿಟ್ಟು ಇಲ್ಲ ಕೊಲ್ಬಾರ್ದು, ರಾಜಿಗಾಗಿ ಬಂದ ಬಂಟನನ್ನ, ಏನೋ ಒಂದ್ ಸಂದೇಶ ತಂದಿರೋ ಬಂಟನನ್ನ ಹಂಗೆಲ್ಲ ಕೊಲ್ಬಾರ್ದು, ಅದು ರಾಜಧರ್ಮ ಅಲ್ಲ ಅಂತೇಳಿ ವಿಭೀಷಣ ತಡಿತಾನೆ. ಅವಾಗ ಇನ್ನೊಂದ್ ವಿಷಯ ಹನುಮಂತಂಗ್ ರಿಯಲೈಸ್ ಆಗತ್ತೆ, ಈಗ ನನ್ನ ಇವ್ರು ಕೊಂದ್ಬಿಡ್ತಿದ್ರಲ್ವಾ, ಆದ್ರೆ ನನಗ್ ಕೊಲ್ದಂಗೆ ಅದನ್ನ ವಿಭೀಷಣನ್ ಮೂಲಕನೇ ಭಗವಂತ ತಡೆದ್ರು. ಅಂದ್ರೆ ನನ್ ರಕ್ಷಣೆ ಜವಾಬ್ದಾರಿ ಈ ಕ್ಷಣಕ್ಕೆ ಅವ್ರದ್ದಾಗಿತ್ತು ಅಂತ ಮತ್ತೊಂದ್ಸಲಿ ಅವ್ರಿಗೆ ರಿಯಲೈಸ್ ಆಗತ್ತಂತೆ. ಇದನ್ನೇನ್ ಕೊಲ್ಲೋದ್ ಬೇಡ, ಇದು ಮಹಾನ್ ಕಪಿ ಅಷ್ಟೇ, ಇದ್ರಿಂದ ಏನೂ ಆಗಲ್ಲ ಅಂತ ರಾವಣ ಚೇಷ್ಟೆ ಮಾಡಿ, ಈ ಮಂಗಕ್ಕೆಲ್ಲ ಬಾಲ ಅಂದ್ರೆ ಇಷ್ಟ, ಅದಕ್ಕೆ ಆ ಬಾಲಕ್ ಬೆಂಕಿ ಬಿಟ್ಬಿಡಿ ಅಂತ ಆಜ್ಞೆ ಮಾಡ್ತಾನಂತೆ. ರಾಜನ ಆಜ್ಞೆ ಮೀರಕ್ಕಾಗಲ್ಲ ಅಂತೇಳಿ, ಸರಿ ಅಷ್ಟಾದ್ರೂ ಶಿಕ್ಷೆ ಕೊಡ್ಬೇಕಲ್ಲ ಅಂತೇಳಿ ವಿಭೀಷಣನ ಏನು ಹೇಳಲ್ಲ. ಹನುಮಂತ ಯೋಚನೆ ಮಾಡಿರ್ತಾನಲ್ವಾ, ತ್ರಿಚಿಟ ಹೇಳಿದ್ಲು ಲಂಕೆ ಸುಡೋ ತರ ಕನ್ಸಾಯ್ತು ಹನುಮಂತ ಅಂತ. ಈಗ ಓ ಈ ತರನಾ, ನನ್ನಿಂದನೇ ಇದಾಗ್ಬೇಕು ಅಂತಿದೆ, ಆದ್ರೆ ಅದಕ್ ನಾನಾಗೇನು ಮಾಡ್ಬೇಕಾಗಿಲ್ಲ, ಅದಕ್ ಆಲ್ರೆಡಿ ಯೋಜನೆ ಮೊದ್ಲೇ ಸಿದ್ಧ ಆಗಿದೆ ಅಂತ ಒಂದು ಆಲೋಚನೆ ಇವ್ರ ಮನ್ಸ್ಗಳಲ್ಲಿ ಬರೋದ್ರ ಮೂಲಕ ನಾನ್ ಲಂಕೆನ ಸುಡ್ತಿದ್ದೀನಿ ಅಷ್ಟೇ. ಇದೆಲ್ಲಾ ವ್ಯವಸ್ಥೆ ರಾವಣನ್ ಕಡೆಯಿಂದ ಆಗುತ್ತೆ. ರಾವಣನೇ ತನ್ನ ಕೆಲ್ಸನ ಮಾಡ್ತಾನೆ, ಅದ್ರ ಮುಂದುವರೆದ ಭಾಗ ನಾನ್ ಲಂಕೆ ಸುಡೋದು ಅಂತ. ಅವಾಗ ಹನುಮಂತಂಗೆ ಮತ್ತೊಂದ್ಸಲಿ ರಿಯಲೈಸ್ ಆಗತ್ತಂತೆ, ರಾಮ ಹೇಳಿದ್ದು ಲಂಕೆ ಮಾತ್ರ ನೋಡ್ಬಾ ಅಂತ ನಂಗಷ್ಟೇ ನನ್ ಭಗವಂತ ಹೇಳಿದ್ದು, ಆದ್ರೆ ಇಲ್ಲಿ ಬಂದ್ಮೇಲೆ ಏನೆಲ್ಲ ನಡೀತು, ಸೀತಾಮಾತೆ ನಾನು ಹೆಂಗ್ ರಕ್ಷಿಸ್ಲಿ ಅನ್ಕೊಂಡೆ, ಆದ್ರೆ ಸೀತಾಮಾತೆನ್ ರಕ್ಷಿಸೋಕೆ ಆ ಕ್ಷಣಕ್ ಮಂಡೋದರಿ ಇದ್ರು, ನಾನ್ ಸಿಕ್ಕಿ ಬಿದ್ದೆ. ನನ್ನನ್ ಕೊಲಲ್ ಬಂದಾಗ ವಿಭೀಷಣನ್ ಮೂಲಕ ನನ್ನನ್ ರಕ್ಷಿಸಿದ್ರು. ಮತ್ತೆ ಲಂಕೆ ಸುಡೋದ್ ಹೆಂಗಪ್ಪ ಅಂತ ತ್ರಿಚಿಟ ಅದನ್ನೇ ನಾನು ಯೋಚಿಸ್ತಿದ್ದೆ ಅವಳು ಹೇಳ್ದಾಗ್ಲಿಂದ. ಆದ್ರೆ ಅದು ನನ್ ಮೂಲಕ ನಡಿಬೇಕು ಅನ್ನೋದು ನಿಮಿತ್ತ, ಭಗವಂತನ ಇಚ್ಛೆ. ಆದ್ರೆ ಅದಕ್ಕಾಗಿ ನಾನೇನು ಸಿದ್ಧತೆ ಮಾಡ್ಲಿಲ್ಲ, ರಾವಣನ್ ಸೈನಿಕರು ಎಲ್ಲಾ ರೀತಿ ಸಿದ್ಧತೆ ಮಾಡಿದ್ರು. ಅಂದ್ರೆ ಈ ಕತೆ ಸಾರಾಂಶ ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ
ನಾವಿದ್ರೇನೆ ಎಲ್ಲ ನಡೆಯೋದು. ಎಷ್ಟೋ ಜನರು ಇವತ್ತಿಗೂ ನನ್ನಿಂದನೇ ಆಗಿದ್ದು, ನಾನೇ ಮಾಡಿದ್ದು, ನಾನ್ ಇದ್ದಿದ್ಕೆ ಆ ಕೆಲ್ಸ ಆಗಿದ್ದು, ಆತರ ಒಂದ್ ಚಿಕ್ಕ ಪುಟ್ಟ ಕೆಲ್ಸ ಮಾಡ್ಲಿ ತುಂಬಾ ಹೊಗಳ್ಕೊಳ್ಳೋದು ಆತರ ಎಲ್ಲಾ ಮಾಡ್ತಿರ್ತಾರೆ. ಅದ್ ಜಸ್ಟ್ ನಾವ್ ಯಾವ್ದೇ ಕೆಲ್ಸಕ್ಕಾಗಿರ್ಬೋದು, ನಾವೊಂದ್ ನಿಮಿತ್ತ ಅಷ್ಟೇ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ ಬೇರೆ 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 ಬೇರೆಯವ್ರ ಮೂಲಕನೇ ಸೇರಿರೋದು. ಇದು ಭಗವಂತನ ಇಚ್ಛೆ ಮತ್ತೆ ಅವ್ರ ಪರಿಶ್ರಮ. ಅವ್ರನ್ನ ನಾವ್ ನೆನ್ಸ್ಕೋಬೇಕು, ಅವ್ರ ಕೃತಜ್ಞತೆ ಹೇಳ್ಬೇಕು ನಿಜ. ಆದ್ರೆ ನನ್ನಿಂದನೇ ಆಗಿದ್ದನ್ನ ಗರ್ವ ಯಾರಲ್ಲೂ ಬರ್ಬಾರ್ದು ಅನ್ನೋದಷ್ಟೇ. ನಾನೇ ಶ್ರೇಷ್ಠ, ನಾನೇ ಎಲ್ಲಾ ಮಾಡಿದ್ದು, ನನ್ನಿಂದನೇ ಎಲ್ಲ ಅನ್ನೋ ಭ್ರಮೆಗೆ ಯಾರು ಇರ್ಬೇಡಿ, ಯಾರು ಬರ್ಬೇಡಿ. ಎಲ್ಲ ಯೂನಿವರ್ಸಲ್ ಇಚ್ಛೆ ಪ್ರಕಾರ ನಾವಿದ್ರು ಇಲ್ದಿದ್ರು ಜಗತ್ತು ಹೀಗೇ ನಡ್ಕೊಂಡು ಹೋಗ್ತಿರತ್ತೆ ಅನ್ನೋದನ್ನ ಈ ಒಂದ್ ಚಿಕ್ಕ ಕಥೆ ಮೂಲಕ ಹೇಳಲಿಕ್ಕೆ ಇಷ್ಟಪಟ್ಟೆ. ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ಎಲ್ಲಾ ಆತ್ಮಬಂಧುಗಳಿಗೆ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಡೆನಲ್ಲ ಅಂದ್ರೆ ಒಳ್ಳೆ ಸಂದೇಶ ಕೊಟ್ಟಿದೀರಾ. ಯಾರು ಇದ್ರು ಸರಿ, ಇಲ್ಲ ಅಂದ್ರು ಸರಿ, ಯಾವ ಕೆಲ್ಸ ಯಾವಾಗ ಆಗ್ಬೇಕೋ ಅದು ಆಗ್ತಾ ಇರತ್ತೆ. ಅಂದ್ರೆ ಕೇವಲ ನಾವು ನಿಮಿತ್ತ ಮಾತ್ರ. ಕೆಲ್ಸ ಯಾರಿಗಿಲ್ಲ ಅಂದ್ರು ಇದ್ರು ನಡೀತಾ ಹೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲಕ್ಷ್ಮೀದೇವಿ ಮ್ಯಾಮ್, ನಿಮ್ಮ ಒಬ್ಬರ ಕಡೆಯಿಂದ ಕಡೆದನ್ನ ತಗೊಂಡು ಸಂಪನ್ನ ಮಾಡೋಣ ಮೇಡಮ್. ಆಗ್ಲೇ 5 ಗಂಟೆ ಆಗ್ತಾ ಬಂತು. ಲಕ್ಷ್ಮೀದೇವಿ ಮ್ಯಾಮ್. ಇಲ್ಲ ಮ್ಯಾಮ್, ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಏನ್ ಪ್ರಶ್ನೆ ಏನಿಲ್ಲ. ಅವ್ರ ಕತೆ ಚೆನ್ನಾಗಿ ಹೇಳಿದ್ದಾರೆ. ನಾವು ಯೋಚನೆ ಮಾಡ್ತೀವಿ ನನ್ನಿಂದ ಏನಾಗುತ್ತೆ ನಾನೇ ಮಾಡ್ತೀನಿ ಅಂತ. ನಮ್ಮಿಂದ ಏನಿಲ್ಲ ಮೇಡಮ್, ನಾವು ಬರೀ ಜಸ್ಟ್ ಒಂದು ನಿಮಿತ್ತ ಮಾತ್ರ. ಎಲ್ಲ ಏನಾಗೂ ಆಗ್ತಾ ಇರ್ತದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತ ಕತೆನ. ಧನ್ಯವಾದಗಳು ಮೇಡಮ್. ಅಂದ್ರೆ ನಿಮ್ದೇನು ಕ್ವಶನ್ ಇಲ್ಲ ಅನ್ಕೊಂಡಿದೀನಿ ಲಕ್ಷ್ಮೀದೇವಿ ಮೇಡಮ್. ಸದ್ಯ ಪ್ರಶ್ನೆ ಏನಿಲ್ಲ ಮ್ಯಾಮ್, ಏನ್ ಪ್ರಶ್ನೆ ಏನಿಲ್ಲ. ನಾಗರತ್ನ ಮ್ಯಾಮ್, ನಿಮ್ದು ಏನಿದೆಯಾ ಲಾಸ್ಟ್? ನಿಮ್ದು ಒಬ್ಬರು ತಗೊಂಡ್ಬಿಡ್ತೀವಿ. ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಅದೇ ವೇದಾವತಿ ಮೇಡಮ್ ಹೇಳಿದ್ರಲ್ಲ, ಅವಾಗ್ಲೇ ಕೇಳ್ತಾ ಇದ್ರಲ್ಲ ಕ್ವಶನ್ ಯಾರು, ಅದಕ್ಕೆ ವೇದಾವತಿ ಮೇಡಮ್ ಹೇಳಿದ್ರು. ಮತ್ತೆ ಇನ್ನೊಬ್ರು ಕ್ವಶನ್ ಕೇಳಿದಾಗ ನಾನು ಆನ್ ಮಾಡ್ಬೇಕು ಅನ್ಕೊಂಡೆ. ಉತ್ತರ ಎಲ್ಲ ಸಿಕ್ತು ಅಂತ ಅನ್ಕೋತೀನಿ. ಇವತ್ತು ತುಂಬಾ ಸಮಯಾವಕಾಶ ಇಲ್ಲ ಮಾತಾಡ್ ಮೇಡಮ್. ಅದೇ ಈಶ್ವರಂಗೆ ಯಾಕೆ ಸುತ್ತಾಕ್ಬಾರ್ದು ಅಂದ್ರೆ, ಅವನು ತಪಸ್ಸು ಕೂತಿರ್ತಾನಲ್ಲ, ಜೊತೆಗೆ ಅವರು ಹೇಳಿದ್ರಲ್ಲ ಅಭಿಷೇಕ ಮಾಡೋದ್ ನೀರ್ನ ದಾಟಬಾರ್ದು ಅಂತ. ಅದಕ್ಕೋಸ್ಕರ ಜೊತೆಗೆ ಈಗಲೂ ಅಷ್ಟೇ ಎಲ್ಲಾ ಕಡೆ ಬರ್ದಿರ್ತಾರೆ, ಈಶ್ವರ ಪಾರ್ವತಿ ಇಲ್ಲದೆ ಇರುವಂತ ಬರೀ ಒಂಟಿ ಲಿಂಗ ಇರುವಂತ ಕಡೆ ಪ್ರದಕ್ಷಿಣೆ ಹಾಕಬಾರ್ದು. ಪಾರ್ವತಿ ಇದ್ರೆ ಅದು ದೋಷ ಪರಿಹಾರ ಅಂತ ಹೇಳಕ್ಕೆ ಅಂತ ಮಾಡಿ ಈಶ್ವರನ ಪಕ್ಕ ಪಾರ್ವತಿ ಇರ್ಬೇಕು, ಆವಾಗ ಫುಲ್ ಪ್ರದಕ್ಷಿಣೆ ಬರ್ಬೋದು. ಒಂಟಿ ಶಿವನ್ನ ಪ್ರದಕ್ಷಿಣೆ ಹಾಕ್ಬಾರ್ದು ಅಂತ ಇರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಾಗ್ಲೇ ವೇದಾವತಿ ಮೇಡಮ್ ಅದಕ್ಕೆ ಉತ್ತರ ಕೊಟ್ಟಿದ್ರು. ಅದೇ ನೀವು ಅವಾಗ ಹ್ಯಾಂಡ್ ರೈಸ್ ಮಾಡಿರೋದು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಾಸ್ಟರ್ಸ್, ಇಲ್ಲಿ ತನಕ ತುಂಬಾ ಶ್ರದ್ಧೆಯಿಂದ ಎಲ್ರೂ ಸಹ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ, ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಿದೀರಾ, ನಿಮ್ಗೆ ಗೊತ್ತಿರೋ ಅಂತ ವಿಷಯಗಳನ್ನ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದೀರಾ ಮಾಸ್ಟರ್ಸ್. ಇಲ್ಲಿ ತನಕ ಸಾವಧಾನದಿಂದ ಕೂತಿ ಎಲ್ಲವನ್ನ ಕೇಳಿದ್ದೀರಾ ಮಾಸ್ಟರ್ಸ್. ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ನಮ್ಗೆ ಈ ಕಾರ್ಯಕ್ರಮ ಎಲ್ಲ ನಾವ್ ಈಗೆಲ್ಲ ಕೂತು ಚರ್ಚೆ ಮಾಡೋದಕ್ಕೋಸ್ಕರ ನಮ್ಗೆ ಒಂದು ವೇದಿಕೆಯನ್ನ ಸಜ್ಜು ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಹಾಗೆ ನನಗೆ ಈ ವೇದಿಕೆಯಲ್ಲಿ ನನ್ಗೆ ನಿರೂಪಣೆಗೆ ಕೊಟ್ಟಿರ್ತಕ್ಕಂಥ ಗೀತಾ ನಾಯಕನಟ್ಟಿ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ಮತ್ತೆ ನಮಗೆ ಧ್ಯಾನಕ್ಕೆ ಮ್ಯೂಸಿಕ್ ಅನ್ನ ಅನುವು ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮಾಸ್ಟರ್ಸ್ ಈ ಕಾರ್ಯಕ್ರಮವನ್ನ ಸಂಪೂರ್ಣ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.